सर्वोपप्लवरेण प्रज्ञानः प्रत्यगर्थो ब्रह्मीवाहमस्मि चतुष्पतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तौ पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं दच्चिदानन्दं यतिवर्यं महामतिं वेदवेदान्तसारं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री दच्चिदानन्देन्द्र सरस्वती महासद्गुरुभ्यो नमः। श्री शङ्करवाङ्मात्रादमृतत्वपदायकः सुरेश्वरो ब्रह्मादो ज्ञानं वार्तिकमुत्तमम् अचीहि भगवो ब्रह्म सदैवेत्यादि ಎಂಟಾಯ್ತು सदैवेत्यादि वाक्येभ्यः प्रमास्फुटतरा भवेत् समस्तमहि तस्मादितीवं ಪ್ರತ್ಯೇಕವಾಗಿದೆಯಾ ಹಾಗೇನೆ ಪ್ರತ್ಯೇಕಾತ್ಮದಲ್ಲಿ ತತ್ವದಿಂದ ಆ ರೀತಿ ಜ್ಞಾನ ಆಗುತ್ತೆ ಏನು ಹತ್ಯವನು ಹೇಗೆ ಆಗಿದ್ದವನೇ ಆಗಿದ್ದೀನಿ ತಿಳ್ಕೊತಾನೋ ಆಗಿದ್ದವನೇ ಹತ್ವನ ಅಂತ ತಿಳ್ಕೊತಾನೋ ಹಾಗೆ ಬ್ರಹ್ಮ ಆಗಿದ್ದವನೇ ಬ್ರಹ್ಮ ಆಗಿದ್ದೀನಿ ತಿಳ್ಕೊತಾನೆ ಹೊರತು ಬ್ರಹ್ಮತ್ವ ಉಂಟಾಗಲ್ಲ ಅವನಿಗೆ. ಬ್ರಹ್ಮತ್ವ ಇದೆ, ದೇಹಾಭಿಮಾನದಿಂದ ಬ್ರಹ್ಮತ್ವ ಮರೆಯಾಗಿದೆ, ಅದಕ್ಕೆ ಜ್ಞಾಪಕ ಮಾಡಿಕೊಡುತ್ತೆ ಎಂದು. ಈಗ ಅಮಾತ್ವಾಶಂಕಾ ಸದ್ಭಾವಾತ್ ಆಂತರೈಷ್ಟಾವಿರೋಧತಃ ವಕ್ಷ್ಯತ್ಯೇತಚ್ಚ ಯತ್ನೇನ ಲೋಕಸಿದ್ಧೋಪಪತ್ತಿಭಿಃ ಅಮಾತ್ವಾಶಂಕಾ ಸದ್ಭಾವಾತ್ ಆಂತರೈಷ್ಟಾ ಆತ್ಮನ ವಕ್ಷ್ಯತೆ ಇಲ್ಲ ವಕ್ಷ್ಯತ್ಯೇತಚ್ಚ ಅಮಾತ್ವಾಶಂಕಾ ಸದ್ಭಾವಾತ್ ಆಂತರೈಃ ಚ ವಕ್ಷ್ಯತಿ ಏತತ್ ಏತಚ್ಚ ಅಮಾತ್ವಾಶಂಕಾ ಸದ್ಭಾವಾತ್ ಆಂತರೈಶ್ಚ ಅವಿರೋಧತಃ ಲೋಕಸಿದ್ಧೋಪತ್ತಿಭಿಃ ಯತ್ನೇನ ವಕ್ಷ್ಯತಿ ಆಯ್ತಾ. ಏತತ್ರ ಈ ವಿಚಾರವನ್ನ, ಈ ಪ್ರಾಮಾಣ್ಯ ವಿಚಾರವನ್ನ ಅಮಾತ್ವ ಆಶಂಕ ಅಸದ್ಭಾವ, ಅಮಾತ್ವನ ಅಪ್ರಾಮಾಣ್ಯ ಸಂದೇಹವೂ ಇಲ್ಲಿ ಇಲ್ಲವಾದ್ದರಿಂದ ಅಪ್ರಾಮಾಣ್ಯ ಕಾರಣ ಯಾವುದೋ ಅಜ್ಞಾನವಾಗೋದು, ತಪ್ಪಾಗಿ ತಿಳಿಸೋದು, ಸಂಶಯವಾಗಿ ತಿಳಿಸೋದು ಅಪ್ರಾಮಾಣ್ಯ ಕಾರಣ. ಮೂರ್ತಾಗಿ ತಿಳಿಸ್ತಾ ಇಲ್ಲ. ವೇದಾಂತ ವಾಕ್ಯ ಶ್ರವಣ ಮಾಡಿದ್ರೆ ಅರ್ಥ ಆಗೋಲ್ಲ ಅಂತಿಲ್ಲ, ತಪ್ಪರ್ಥ ಆಗತ್ತೆ ಅನ್ನೋದಿಲ್ಲ, ಸಂಶಯವಾಗಿ ಅರ್ಥ ಆಗತ್ತೆ ಅನ್ನೋದಿಲ್ಲ. ಕರ್ಮಕಾಂಡಕ್ಕೂ ಅದರಲ್ಲೇ ಪ್ರಾಮಾಣ್ಯ, ವೇದವಾಕ್ಯಕ್ಕೆ ಪ್ರಾಮಾಣ್ಯ ಬರೋದು ಅಮಾತ್ವ ಅಪ್ರಾಮಾಣ್ಯದ ಸಂದೇಹ ಇಲ್ಲ. ಅಪ್ರಾಮಾಣ್ಯಕ್ಕೆ ಕಾರಣವಾದ ಸಂದೇಹವೂ ಇಲ್ಲಿಲ್ಲ. ಅಪ್ರಾಮಾಣ್ಯಕ್ಕೆ ಕಾರಣವಾದದ್ದು ಅದು ಮೂರು: ಅಜ್ಞಾನ, ಸಂಶಯಜ್ಞಾನ, ಮಿಥ್ಯಾಜ್ಞಾನವಾಗಿ ಹೇಳಿದ್ರೆ ಅದು ಅಪ್ರಾಮಾಣ್ಯ. ಈ ವೇದಾಂತ ವಾಕ್ಯಕ್ಕೆ ಅದಿಲ್ಲ, ಅಪ್ರಾಮಾಣ್ಯ ಸಂದೇಹ ಇಲ್ಲ. ಕರ್ಮಕಾಂಡಕ್ಕೆ ಹೇಗೆ ಅಪ್ರಾಮಾಣ್ಯ ಸಂದೇಹ ಇಲ್ಲವೋ ಜ್ಞಾನವಾಕ್ಯಕ್ಕೂ ಅಪ್ರಾಮಾಣ್ಯ ಸಂದೇಹವಿಲ್ಲವಾದ್ದರಿಂದಲೂ ಮಾಂತರಿ ಬೇರೆ ಪ್ರಮಾಣನೇ ಇದು ಸಮಾನವಾಗಿದೆ. ಬೇರೆ ಪ್ರಮಾಣ ಏನ್ ಮಾಡುತ್ತೆ? ತಮ್ಮ ವಿಷಯವನ್ನು ತಿಳಿಸ್ಕೊಟ್ಟೇ ಕೊಡುತ್ತೆ. ವೇದಾಂತವು ತನ್ನ ವಿಷಯ ತಿಳಿಸ್ಕೊಟ್ಟೇ ಕೊಡುತ್ತೆ. ಪ್ರಮಾಣಗಳ ಪ್ರಮಾಣತ್ವ ತನ್ನ ವಿಷಯ ತಿಳಿಸ್ಕೊಡೋದ್ರಿಂದ ವೇದಾಂತ ಮಾಂತರೈಹಿ ಅನ್ಯಾಮಾ ಮಾಂತರಂ ತೈಹಿ ಮಾನ ಪ್ರಮಾಣ ಪ್ರಮಾಣಾಂತರಣ ಇದು ವಿಷಯ. ಪ್ರಮಾಣಾಂತರ ಯಾವುದೋ ವೇದಾಂತ ವಾಕ್ಯಕ್ಕೆ ಬೇರೆ ಪ್ರಮಾಣ ಯಾವುದೋ ಪ್ರತ್ಯಕ್ಷ. ಅದು ಹಾಗೆ ಪಡೆದು ಹಾಗೆ ಉಂಟು ಮಾಡುತ್ತೆ. ಅರಿವನ್ನುಂಟು ಮಾಡದೆ ಪ್ರಮಾಣದ ಪ್ರಮಾಣತ್ವೇ ಹೊರತು ವೇದವಾಕ್ಯವಾಗಿರೋ ಪ್ರಮಾಣ ಇದು ಹಾಗಲ್ಲ. ಪ್ರಮಾಣದ ಪ್ರಮಾಣತ್ವ ಅರಿವನ್ನುಂಟು ಮಾಡ್ಕೊಳ್ಬೇಕು. ಕಣ್ಣು ಯಾಕೆ ಪ್ರಮಾಣ? ಅರಿವನ್ನುಂಟು ಮಾಡಿಕೊಡುತ್ತೆ. ರೂಪದ ಅರಿವನ್ನುಂಟು ಮಾಡುತ್ತೆ. ಕಣ್ಣು ರೂಪದ ಪ್ರಮಾಣ. ಕಿವಿ ಯಾಕೆ ಪ್ರಮಾಣ? ಶಬ್ದದ ಅರಿವನ್ನುಂಟು ಮಾಡುತ್ತೆ. ಅರಿವನ್ನುಂಟು ಮಾಡೋದನ್ನ ಪ್ರಮಾಣ. ಅದು ಮಾನ ಅಂದ್ರೆ ಅರಿವು, ಮಾ ಅಂದ್ರೆ ಜ್ಞಾನ, ಮಾನ.
ಅದೇ ಪ್ರಾಣ ಪ್ರಕರ್ಷಣ ಮಾನಂ ವಿನೋತಿ, ಚೆನ್ನಾಗಿ ಅರಿವನ್ನು ಉಂಟು ಮಾಡ್ಕೊಳ್ತಾನೆ. ಪ್ರಮಿಣೋತಿ ಅರಿಯುತ್ತಾನೆ ಅಂತ. ಪ್ರಮಿಣೋತಿ ಚೆನ್ನಾಗಿ ಸ್ಪಷ್ಟವಾಗಿ ಅರಿವನ್ನುಂಟು ಮಾಡಿಕೊಡೋದೇ ಪ್ರಮಾಣದ ಪ್ರಮಾಣತ್ವ. ಹಾಗಾಗಿ ಅಮಾನತ್ವಕ್ಕೆ ಅಪ್ರಾಮಾಣ್ಯಕ್ಕೆ ಸಂದೇಹವೂ ಇಲ್ಲಿ ಇಲ್ಲವಾದ್ದರಿಂದಲೂ ಬೇರೆ ಪ್ರಮಾಣಗಳನ್ನೇ ವೇದಾಂತ ವಾಕ್ಯಕ್ಕೂ ವಿರೋಧವಿಲ್ಲವಾದ ಸಮಾನವಾಗಿರೋದಿಲ್ಲ. ಅದಕ್ಕೆ ಹೇಗೆ ಬೇರೆ ಪ್ರಮಾಣ ಹೇಗೆ ಪ್ರಮಾಣತ್ವ ಇದೆಯೋ ಇದಕ್ಕೂ ಏನು ವಿರೋಧ ಇಲ್ಲ. ಪ್ರಮಾಣತ್ವ ಆಗಕ್ಕೆ ಸಮಾನವಾಗಿರುವುದರಿಂದಲೂ ಲೋಕಸಿದ್ಧವಾದ ಉಪಪತ್ತಿಗಳಿಂದ ಹೆಚ್ಚಿನ ಪ್ರಯತ್ನದಿಂದ ಈ ವಿಚಾರವನ್ನು ತಿಳಿಸಿಕೊಡಲಾಗತ್ತೆ ಎಂಬುದಾರ ಶ್ರೀಜರು. ಅಪ್ರಮಾಣವೆಂಬುದು ಶಂಕೆಯು ಇಲ್ಲವಾದುದರಿಂದಲೂ ಪ್ರಮಾಣಾಂತರಗಳೊಡನೆ ವಿರೋಧವಿಲ್ಲದಿರಿಂದಲೂ ಲೋಕಸಿದ್ಧವಾದ ಯುಕ್ತಿಗಳಿಂದ ವಾಕ್ಯದಿಂದ ಅಪರೋಕ್ಷ ಜ್ಞಾನವು ಹುಟ್ಟುವುದೆಂದು ಭಗವತ್ಪಾದರೆ ಮುಂದೆ ಹೇಳುವರು. ವಕ್ಷ್ಯತಿಯನ್ನು ಭಾಷ್ಯಕಾರ ವಕ್ಷ್ಯತಿ ಅಂತ ಭಾಷ್ಯಕಾರರು ಹೇಳ್ತಾರೆ ಅಂತ. ಪ್ರಯತ್ನಪೂರ್ವಕವಾಗಿ ಮುಂದೆ ವಾಕ್ಯದಿಂದ ಆತ್ಮಜ್ಞಾನ ಆಗತ್ತೆ ಅನ್ನೋದು ಮುಂದೆ ಹೇಳ್ತಾರೆ ಅಂತ. ವಾಕ್ಯದಿಂದ ಆತ್ಮಜ್ಞಾನ ಆಗಿಯೇ ಆಗತ್ತೆ ಅನ್ನೋದನ್ನು ಮುಂದೆ ಹೇಳ್ತಾರೆ. ತಿಳ್ಕೊಳ್ಳಿ. ಈ ವಿಚಾರವು ಅಪ್ರಾಮಾಣದ ಸಂದೇಹಕ್ಕೆ ಕಾರಣವಾಗಿಲ್ಲವಾದ್ದರಿಂದಲೂ ಬೇರೆ ಪ್ರಮಾಣಗಳನ್ನೇ ಇದಕ್ಕೆ ವಿರೋಧವೂ ಇಲ್ಲವಾದ್ದರಿಂದಲೂ ವಿರೋಧವೂ ಇಲ್ಲವಾದ್ದರಿಂದಲೂ ಪ್ರಮಾಣ ವಿರೋಧವಿಲ್ಲವಾದ್ದರಿಂದ ಲೋಕಸಿದ್ಧವಾದ ಯುಕ್ತಿಗಳಿಂದ ಹೆಚ್ಚಿನ ಪ್ರಯತ್ನಪೂರ್ವಕವಾಗಿ ಆತ್ಮನ ಅಪರೋಕ್ಷ ಜ್ಞಾನವಾಗಿಯೇ ಆಗತ್ತೆ ಅಂತ ಬ್ಯಾಕೆಟ್ ಮಾಡ್ಕೊಳ್ಳಿ. ಆತ್ಮನ ಅಪರೋಕ್ಷ ಜ್ಞಾನವಾಗಿಯೇ ಆಗತ್ತೆ ಎಂಬುದನ್ನ ಭಾಷ್ಯಕಾರರು ಹೇಳುವರಾಗಿದ್ದಾರೆ. ಅಪರೋಕ್ಷ ಜ್ಞಾನವನ್ನ ಉಂಟು ಮಾಡಿಯೇ ಕೊಡುತ್ತೆ. ಲೋಕಸಿದ್ಧವಾದ ಯುಕ್ತಿ ಅನ್ನೋ ಅವಸರ ಮೂಲಕವಾಗಿ ಅದೇ ಹೇಳ್ತಾರೆ. ನಿರಾಸೇನ ಸಾಕ್ಷಾತ್ ಜ್ಞಾನಫಲಂ ತತಃ. ಒಂದೇನೇನು ಅದು 4 ಪಾದ ಪ್ರಮಾಣಕ್ಕೆ ಅಂತ ಅವ್ರು ಹೇಳ್ತಾರೆ. ಯಾವುದೋ ಶಬ್ದ, ಯುಕ್ತಿ, ಪ್ರಸಂಖ್ಯಾನ ಮತ್ತು ಆತ್ಮ, ಇದು 4 ಪಾದಗಳಂತೆ. ಇದು ಅದರಿಂದ ಅಪರೋಕ್ಷ ಜ್ಞಾನ
ಪ್ರಮಾಣ ಅಥವಾ ಅಪರೋಕ್ಷ ಜ್ಞಾನ ಶಬ್ದ ಅದರಿಂದ ಅಪರೋಕ್ಷ ಜ್ಞಾನವಾಗತ್ತೆ ಹೊರತು ಶ್ರುತಿಯಿಂದ ಆಗೋಲ್ಲ ಅಂತ ಅವ್ರು ಹೇಳೋದು. ಅದನ್ನ ನಿರಾಸೆನ ಅದನ್ನ ಅಲ್ಲುಗಳಿದ್ರ ಮೂಲಕ ಸಾಕ್ಷಾತ್ ಜ್ಞಾನ ಫಲವು ವಾಕ್ಯದಿಂದ ಆಗತ್ತೆ, ಶ್ರುತಿಯಿಂದ ಆಗತ್ತೆ ಅಂತ ಆದ್ದರಿಂದ ಅಂತ ಸರಿ ಅಲ್ಲ ಅಂತ ಅವ್ರು ಹೇಳ್ತಾರೆ. ಶ್ರುತಿಯಿಂದ ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಶ್ರುತಿಯಿಂದ ಪರೋಕ್ಷ ಜ್ಞಾನವಾಗತ್ತೆ. ಅಪರೋಕ್ಷ ಜ್ಞಾನ ಆಗೋದು ಪ್ರಸಂಖ್ಯಾನ ಮತ್ತು ಆವೃತ್ತಿ ಮಾಡಬೇಕು ಯುಕ್ತಿಯಿಂದ. ಶಬ್ದ ಯುಕ್ತಿ ಪ್ರಸಂಖ್ಯಾನ ಆತ್ಮದಿಂದ ಅಪರೋಕ್ಷ ಜ್ಞಾನ ಶಬ್ದ ಅದರಿಂದ ಅಪರೋಕ್ಷ ಜ್ಞಾನವಾಗುತ್ತೆ ಹೊರತು ಶ್ರುತಿಯಿಂದ ಆಗೋದಿಲ್ಲ ಅಂತ ಒಂದು ಪಕ್ಷ ಇದೆ. ಅದನ್ನು ತೆಗೆದುಹಾಕುವುದರ ಮೂಲಕವಾಗಿ ನೇರಾಗಿ ಶ್ರುತಿಯಿಂದಲೇ ಸಾಕ್ಷಾತ್ ಜ್ಞಾನವಾಗತ್ತೆ ಅಂತ ಆದ್ದರಿಂದ ಅಂತ ನೀನು ಹೇಳಿ ಸರಿಯಲ್ಲ ಅಂತ ಅಷ್ಟೇ ಹಾಕಿ ತಿಳ್ಕೊಳ್ಳಿ. ಪ್ರಮಾಣಕ್ಕೆ 4 ಪಾದಗಳು ಎಂಬ ಅದಕ್ಕೆ 4 ಬ್ರಾಕೆಟ್ ಹಾಕೊಳ್ಳಿ. ಶಬ್ದ ಯುಕ್ತಿ ಪ್ರಸಂಖ್ಯಾನ ಆತ್ಮ. ಆತ್ಮನೂ ಒಂದು ಪ್ರಮಾಣವಂತೆ. ಶಬ್ದ ಯುಕ್ತಿ ಪ್ರಸಂಖ್ಯಾನ ಮತ್ತು ಆತ್ಮ ಎಂಬ 4 ಪ್ರಮಾಣಗಳಿಂದಲೇ ಅಪರೋಕ್ಷ ಜ್ಞಾನವಾಗುತ್ತೆ ಹೊರತು ಶ್ರುತಿಯಿಂದ ಆಗೋಲ್ಲ. ಶಬ್ದ ಬೇರೆ ಶ್ರುತಿ ಬೇರೆ ಎಂಬ ಪ್ರಕಾರ ಶಬ್ದ ಯುಕ್ತಿ ಪ್ರಸಂಖ್ಯಾನ ಆತ್ಮ. ಅವ್ರು ಶಬ್ದಕ್ಕೆ ಏನ್ ಮಾಡಿದಾರೆ ಜೋಯಿಸರು? ಹಂಗೆ ಬ್ರಾಕೆಟ್ ಅಲ್ಲಿ ಶಬ್ದ ಯುಕ್ತಿ ಪ್ರಸಂಖ್ಯಾನ ಆತ್ಮ ಎಂಬ ಬಗೆಗಳು ಬಗೆಯನ್ನು 4 ಪಾದಗಳಿರುವ ಪ್ರಮೇಯನ್ನು ನಿರಾಕರಣೆ ಮಾಡಿ ವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವೆಂಬುವ ಪ್ರಮಾಣದ ಫಲವು ಬರುವುದೆಂಬುದನ್ನು ಮುಂದೆ ಹೇಳುವರು. ಇದು ಬೇರೆ. ಶಬ್ದ ಯುಕ್ತಿ ಪ್ರಸಂಖ್ಯಾನ ಆತ್ಮ ಎಂಬ ಬಗೆಯಲ್ಲಿ 4 ಪಾದ ಅಂಶಗಳಿರುವ ಪ್ರಮೇಯನ್ನು ನಿರಾಕರಣೆ. 4 ಅಂಶ ಇದೆ ಪ್ರಮೇಯಲ್ಲಿ. ಅವಲೇ ಪಾದಗಳು ಇಲ್ಲಿ 4 ಪಾದಗಳಿರುವ ಪ್ರಮೇಯ ಅಂತ ಅಂದ್ರೆ 4 ಪಾದಗಳಿರುವ ಪ್ರಮೇಯನ ಪ್ರಮೇಯನ್ನು ಪ್ರಮೇಯ ಅಲ್ಲ ಪ್ರಮೇಯನ್ನು ಅರಿವನ್ನು 4 ಪಾದಗಳಿರುವ ಅರಿವನ್ನು ನಿರಾಕರಣೆ ಮಾಡಿ ಪ್ರಮೇಯವನ್ನು ಅಲ್ಲ ಪ್ರಮೇಯನ್ನು ಅದು ಪ್ರಮೇ 4 ಪಾದಗಳಿರುವ ಪ್ರಮೇ ಅಂತೆ ಅದನ್ನು ನಿರಾಕರಣೆ ಮಾಡಿ ಅದ್ಯಾಕೆ ನಿರಾಕರಣೆ ಮಾಡಿ 4ಕ್ಕೆ ವಿವರಣೆ ಕೊಡ್ಲೇ ಇಲ್ಲ. ಶಬ್ದ ಅಂದ್ರೆ ಯಾವುದು, ಯುಕ್ತಿಯಿಂದ ಯಾವುದು, ಪ್ರಸಂಖ್ಯಾನ ಅಂದ್ರೆ ಯಾವುದು, ಆತ್ಮ ಅಂದ್ರೆ ಯಾವುದು ಅಂತ ಹೇಳ್ಬೇಕಾ? 4 ಪ್ರಮೇಯ. ಈ 4 ಪ್ರಮೇಯ. ಶಬ್ದಿಂದ್ರೂ ಪ್ರಮೇಯ ಅರಿವಾಗುತ್ತೆ, ಪ್ರಸಂಖ್ಯಾನ ಪ್ರಮೇಯ. ಶಬ್ದ ಅದೇ ಶ್ಲೋಕದ ಆದಿಯಲ್ಲಿ ಖಂಡಿತ ಮಾಡಿದ್ದಾರೆ. ಸರಿ, 4 ಅರ್ಥ ಹೇಳ್ಬೇಕಲ್ಲ. ಶಬ್ದ ಯುಕ್ತಿ ಪ್ರಸಂಖ್ಯಾನ ಆತ್ಮ ಅಂದ್ರೆ ಏನು ಅರ್ಥ ಹೇಳ್ಬೇಕಲ್ಲ. ಹಾಗಂದ್ರೆ 4 ಶಬ್ದಕ್ಕೆ ಅರ್ಥ ಏನ್ ಹೇಳ್ಬೇಕಲ್ಲ. ಆತ್ಮ ಅಂದ್ರೆ ಯಾವ ಆತ್ಮ ಇದು ಕೊಟ್ಟಿಲ್ವಾ? ಆತ್ಮ ಶಬ್ದಕ್ಕೆ ಅರ್ಥ ಬೇಕಲ್ಲಪ್ಪ. ಸುಮ್ಮನೆ ಆತ್ಮ ಅಂತ ಅಂದ್ಬಿಟ್ರೆ ಶಬ್ದ ಯುಕ್ತಿ ಪ್ರಸಂಖ್ಯಾನ ಆತ್ಮ 4 ಪಾದ ಯಸ್ಯ ಪ್ರಮಾಯ ಯಾವ ಪ್ರಮೇಯಕ್ಕೆ 4
ಪಾದಗಳಿದೆಯೋ ತಥೋ ಅಪರೋಕ್ಷ ಜ್ಞಾನ ಇಷ್ಟು ನಾವು 4 ಸೇರಿ ಅಪರೋಕ್ಷ ಜ್ಞಾನ ಮಾಡುತ್ತೆ ಅಂತ. ಬರೀ ಒಂದರಿಂದ ಆಗಲ್ಲ, ಬರೀ ಶಬ್ದದಿಂದ ಆಗಲ್ಲ. ಶಬ್ದದಿಂದ ಕಾಲ್ಭಾಗ, ಆಮೇಲೆ ಯುಕ್ತಿಯಿಂದ ಕಾಲ್ಭಾಗ, ಪ್ರಸಂಖ್ಯೆಯಿಂದ ಕಾಲ್ಭಾಗ, ಆತ್ಮ ಕಾಲ್ಭಾಗ, ಈ 4 ಸೇರಿ ಅಪರೋಕ್ಷ ಜ್ಞಾನ ಉಂಟಾಗುತ್ತೆ ಹೊರತು ಬರೀ ಶಬ್ದದಿಂದಲೇ ಅಪರೋಕ್ಷ ಜ್ಞಾನ ಆಗುತ್ತೆ ಅದು ಸರಿಯಲ್ಲ ಅಂತ ಅವರದು. ಬರ್ಕೊಳ್ತೀವಿ ನೀವು. ಶಬ್ದ, ಯುಕ್ತಿ, ಪ್ರಸಂಖ್ಯಾನ, ಆತ್ಮ 4 ಕಾಲು ಭಾಗ ಅರಿವನ್ನು ಉಂಟು ಮಾಡಿ, ಈ 4 ಕಾಲು ಭಾಗ 25% ಜ್ಞಾನ ಉಂಟು ಮಾಡಿ ಕೊನೆ ಜ್ಞಾನವಾಗುತ್ತೆ ಹೊರತು ಬರೀ ಶ್ರುತಿಯಿಂದಲೇ ಜ್ಞಾನ ಆಗುತ್ತೆ ಅನ್ನೋದಿಲ್ಲ ಅಂತ ಅವರು ಇದು. ಬರೀ ಶ್ರುತಿ ಒಂದೇ ಅರಿವು ಮಾಡ್ಕೊಡತ್ತೆ ಅನ್ನೋದು ಸರಿಯಲ್ಲ ಅಂತ ಅವರಿದು. ಅದರಿಂದ ಸಾಕ್ಷಾತ್ ಜ್ಞಾನ ಫಲವಾಗುತ್ತೆ ಹೊರತು ಬರೀ ಆಗಲ್ಲ ಎಂಬ ಪಕ್ಷವನ್ನು ನಿರಾಶೆ ಮಾಡಿ ಅದಕ್ಕೆ ಈ ದಶಮದೃಷ್ಟಾಂತದಿಂದ 10ನೇ ನೀನು ಅನ್ನೋದು ಅಲ್ಲೇನು ಕಾಲ್ ಭಾಗ ಇಲ್ಲಪ್ಪ. 10ನೇ ನೀನು ವಾಕ್ಯ ಪೂರ್ತಿ ತಿಳಿಸ್ಕೊಡತ್ತೆ. ಶಬ್ದ, ಯುಕ್ತಿ, ಪ್ರಸಂಖ್ಯಾನ, ಆತ್ಮ 4 ಸೇರಿ ಜ್ಞಾನ ಆಗಲ್ಲ. 10ನೇವನು ನೀನೇ ಕಣಪ್ಪ ಅನ್ನುವಂತಹ ವಾಕ್ಯ ಪೂರ್ತಿ ಹೇಗೆ ತಿಳಿಸ್ಕೊಡತ್ತೋ, ಆ ಕಾಲ್ಭಾಗ ಹೇಗೆ ತಿಳಿಸ್ಕೊಡಲ್ವೋ ಹಾಗೆ ತತ್ವಮಸಿ ವಾಕ್ಯ ಪೂರ್ತಿ ತಿಳಿಸ್ಕೊಡುತ್ತೆ ಹೊರತು ಅದು ಕಾಲ್ಭಾಗ ತಿಳಿಸ್ಕೊಡುತ್ತೆ, ಯುಕ್ತಿ ಕಾಲ್ಭಾಗ ಸೇರಿಸ್ಕೊಡುತ್ತೆ, ಪ್ರಸಂಖ್ಯಾನ ಕಾಲ್ಭಾಗ ಮಾಡುತ್ತೆ. ನಾಗರಾಜ್ ಅವ್ರದ್ದು ಇಲ್ಲಿ ಶಬ್ದ ಅಂದ್ರೆ ಅರ್ಥ, ಶಬ್ದದ ಅರ್ಥವಾ ಪದದ ಅರ್ಥವಾ? ಶಬ್ದನು ಶ್ರುತಿಯೇ. ಶಬ್ದ ಅಂದ್ರೆ ಶ್ರುತಿನೇ. ಶ್ರುತಿ 25% ತಿಳಿಸ್ಕೊಡುತ್ತೆ, ಯುಕ್ತಿ 25% ತಿಳಿಸ್ಕೊಡುತ್ತೆ, ಪ್ರಸಂಖ್ಯಾನ 25% ತಿಳಿಸ್ಕೊಡುತ್ತೆ. ಪ್ರಸಂಖ್ಯಾನ ಅಂದ್ರೆ ರಿಪೀಟ್ ಮಾಡೋದು. ಆಮೇಲೆ ಆತ್ಮ ಅನುಭವ ಸೇರಿಸ್ಕೋಬೇಕು. ಆದ್ರೆ ಅದು ಪರಮಾತ್ಮನ ದಯ ಅನ್ನೋ ತರ ತಗೊಳ್ಬೋದು. ಅಲ್ಲ, ಆತ್ಮ ಅನುಭವ ತನ್ನ ಸ್ವಾನುಭವ, ಸ್ವಾನುಭವ ಅದು ಸೇರಿಸ್ಕೊಂಡ್ರೆ ಪೂರ್ತಿ ಜ್ಞಾನ ಆಗತ್ತೆ. ಸ್ವಾನುಭವವು ಪೂರ್ತಿ ತಿಳಿಸ್ಕೊಡಲ್ಲ, ಬರೀ ಪ್ರಸಂಖ್ಯಾನೂ ತಿಳಿಸ್ಕೊಡಲ್ಲ, ಬರೀ ಶ್ರುತಿಯೂ ತಿಳಿಸ್ಕೊಡಲ್ಲ, ಬರೀ ಯುಕ್ತಿಯೂ ತಿಳಿಸ್ಕೊಡಲ್ಲ. 4 ಸೇರಿ 4 ಅಲ್ಲ. ಈಗ ನಮ್ಮ ಇದು ತತ್ವಮಸಿ ವಾಕ್ಯದಲ್ಲೂ ಕೂಡ ಅದು ತತ್ವಮಸಿ ವಾಕ್ಯ ಅನ್ನೋದು ಶ್ರುತಿ ಪ್ರಮಾಣವೇ ತಾನೆ? ಅಲ್ಲಲ್ಲ, ಈ ಪೂರ್ವ ಪಕ್ಷ ಇದು. ಅದೇ ಗುರುಗಳೇ, ಆ ಪೂರ್ವ ಪಕ್ಷದನ್ನೇ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಹೇಳೋ ಶಬ್ದ ಅದು ಶಾಸ್ತ್ರದ ಪ್ರಕಾರವೇ ಇದೆ. ಇದು ತತ್ವಮಸಿ ವಾಕ್ಯ. ತತ್ವಮಸಿ ವಾಕ್ಯ ಪೂರ್ತಿ ತಿಳಿಸ್ಕೊಡುತ್ತೆ ಕಣಪ್ಪ, ಕಾಲ್ಭಾಗ ತಿಳಿಸ್ಕೊಡಲ್ಲ ಅಂತ ಇದ್ದಾರೆ ಇವರು. ಕಾಲ್ಭಾಗ ತಿಳಿಸ್ಕೊಡಲ್ಲ. 10ನೇವನು ನೀನು ಅನ್ನೋ ವಾಕ್ಯ ಹೇಗೆ ಪೂರ್ತಿ ತಿಳಿಸ್ಕೊಡುತ್ತೋ ತತ್ವಮಸಿ ವಾಕ್ಯ ಪೂರ್ತಿ ತಿಳಿಸ್ಕೊಡುತ್ತೆ ಹೊರತು ಅದು ಕಾಲ್ಭಾಗ, ಯುಕ್ತಿ ಕಾಲ್ಭಾಗ, ಪ್ರಸಂಖ್ಯಾನ ಕಾಲ್ಭಾಗ ಅನ್ನೋಲ್ಲ ಇಲ್ಲ. ಅದನ್ನ ತೆಗೆದುಹಾಕಿ ಹೊಡಿತಾ ಇದ್ದಾರೆ ನಿರಾಸೇನ. ಇದು ಚತುಷ್ಪಾನ್ ಮಾ ಅಂತ ಹೇಳ್ತಾರಲ್ಲ, ಅದನ್ನು ತೆಗೆದುಹಾಕೋದ್ರ ಮೂಲಕವಾಗಿ ಶಾಸ್ತ್ರವು ನೇರವಾಗಿ 10ನೇವು ನೀನು ತಿಳಿಸ್ಕೊಡುವ ಹಾಗೇನೆ ಪೂರ್ತಿ ತಿಳಿಸ್ಕೊಡುತ್ತೆ ಹೊರತು 4ನೇ ಭಾಗ ತಿಳಿಸ್ಕೊಡುತ್ತೆ ಅನ್ನೋದು ಅಲ್ಲ. ಇರ್ಬೋದು. ಸೇರ್ಕೊಂಡು ಒಂದು ತೈಲ ವರ್ತಿ ದೀಪ ಆಗೋದಕ್ಕೆ ಹೇಳ್ತಾನೆ, ತೈಲ ವರ್ತಿ ಅಗ್ನೇಯ ಯಸ್ಮಾ ಪ್ರದೀಪೋತ್ಪತ್ತಿ ಕಾರಣ. ಎಣ್ಣೆನೂ ಬೇಕು, ಬತ್ತಿನೂ ಬೇಕು, ಅಗ್ನಿಯೂ ಬೇಕು, ಹಣತೆನೂ ಬೇಕು. ಆ ಹಣತೆ ಆಮೇಲೆ ದೀಪ ಹೇಗೆ ಕತ್ಲೆ ಕಳೆಯತ್ತೋ ಬರೀ ದೀಪ ಕಳೆಯಲ್ಲ. ಹಾಗೆ ಶ್ರುತಿಯೂ ಒಂದ್ ಭಾಗ, ಯುಕ್ತಿಯೂ ಒಂದ್ ಭಾಗ, ಪ್ರಸಂಖ್ಯಾನ ಒಂದ್ ಭಾಗ, ಆತ್ಮನೂ ಒಂದ್ ಭಾಗ. ನೇರ ದೀಪ ಕಳೆಯುತ್ತೆ ಅಂದ್ರು ದೀಪಕ್ಕೆ 3 ಭಾಗ ಬೇಕು. ಅಂದ್ರೆ ಗುರುಗಳೇ ಯಾವಾಗ್ಲೂನು ಅದೇ ಶ್ರುತಿ ನೇರವಾಗಿ ತಿಳಿಸ್ಕೊಡುತ್ತೆ. ಅದು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಯುಕ್ತಿ ನಮ್ಮ ಅನುಭವದಿಂದ ಆಗ್ಬೇಕು ಅಂತ ಬರುತ್ತಲ್ಲ, ಅನುಭವ ಅಂತ. ಯಾರಿಗೆ ಶ್ರುತಿಯಿಂದ ಅರ್ಥವಾಗೋದಿಲ್ವೋ ಅವ್ರು ಯುಕ್ತಿ ಉಪಯೋಗಿಸಬಹುದು. ಅದು ಶ್ರುತಿ ತಿಳಿಸ್ಕೊಳ್ಳೋದೇ ಇಲ್ಲ ಅಂತಂತಾನೆ ಅವನು. ಶ್ರುತಿ ತಿಳಿಸ್ಕೊಳ್ಳೋದು 25% ಮಾತ್ರ, ಶ್ರುತಿ ಪೂರ್ತಿ ತಿಳಿಸ್ಕೊಳ್ಳೋದೇ ಇಲ್ಲ ಅಂತ ಪೂರ್ವಪಕ್ಷಿ. ಇಲ್ಲ ಕಣಪ್ಪ, 10ನೇನು ನೀನು ಅಂತ ವಾಕ್ಯ ಹೇಗೆ ಪೂರ್ತಿ ತಿಳಿಸ್ಕೊಡತ್ತೋ ತತ್ವಮಸಿ ವಾಕ್ಯ ಪೂರ್ತಿ ತಿಳಿಸ್ಕೊಡ್ತೀವಿ ಹೊರತು ಅದು ಕಾಲ್ಭಾಗ ತಿಳಿಸ್ಕೊಡಲ್ಲ. ಅದಕ್ಕೇನು ಯುಕ್ತಿ, ಪ್ರಸಂಖ್ಯಾನ, ಆತ್ಮ 3ರ ಅಪೇಕ್ಷೆ ಇಲ್ಲ. ಸ್ವತಂತ್ರವಾಗಿ ಶ್ರುತಿ ಪೂರ್ತಿ ತಿಳಿಸ್ಕೊಡುತ್ತೆ ಸಿದ್ಧಾಂತ.
ಪೂರ್ವಪಕ್ಷಿ ಇಲ್ಲ ಇಲ್ಲ ಎಲ್ಲವೂ ಕಾಲ್ ಭಾಗ ತಿಳಿಸ್ಕೊಟ್ಟು ಆಮೇಲೆ ಒಟ್ಟಾಗತ್ತೆ ಅಂತ ಅವಂದು. ಇಲ್ಲಿ ಆತ್ಮ ಅಂದ್ರೆ ಅನುಭವ ಅಂತ ತಗೋಬಹುದು. ನೋಡಿ, ಸಂಭೂಯ ಪಾದ ಸರ್ವೇಪಿ ಐಕಾತ್ಮಂ ಬೋಧಯಂತಿನಃ ಅಂತ. ಸರ್ವೇ ಪಾದಾಹ ಸಂಭೂಯ, 4 ಪಾದಗಳು ಕೂಡ್ಕೊಂಡು ಆಮೇಲೆ ಐಕಾತ್ಮ ತಿಳಿಸ್ಕೊಡುತ್ತೆ ಹೊರತು ಬರೀ ಶ್ರುತಿಯ ಐಕಾತ್ಮ ತಿಳಿಸ್ಕೊಡುತ್ತೆ ಅನ್ನೋದಿಲ್ಲ. ಹೇಗೆ ಪಂಜರ ಚಾಲನ ನ್ಯಾಯ ಅಂತ, ಒಂದು 25 ಹಕ್ಕಿಗಳು ಬಲೆಗೆ ಸಿಕ್ಕಾಕೊಂಡಿದ್ರೆ 25 ಪಕ್ಷಿ ಒಟ್ಟಿಗೆ ಏಕಕಾಲ ಹಾರಿಬಿಟ್ರೆ ಆ ಬಲೆನೇ ಹಾರಿಸ್ಕೊಂಡು ಹೋಗ್ಬಿಡುತ್ತೆ. ಹಾಡ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಇಲಿ ಇದೆಯೋ ಫ್ರೆಂಡು ಅಲ್ಲಿ ಹೋಗಿ ಆ ಇಲಿ ಫ್ರೆಂಡ್ ಹತ್ರ ಬಲೆಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟು ತಾವು ಮುಕ್ತರಾಗ್ಬಿಡ್ತಾರೆ. ಹಾಗೆ ಈ 4 ಸೇರಿ ಇವನ ಅಜ್ಞಾನ ಹಾರಿಸ್ಬಿಟ್ಟು ಅನುಭವ ತಂದು ಕೊಟ್ಬಿಡತ್ತೆ. ಇಲ್ಲಿ ಆತ್ಮ ಅಂದ್ರೆ ಅನುಭವ ಅಂತ ತಗೊಳ್ಬಹುದಾ? ಶಬ್ದಯುಕ್ತಿ ಪ್ರಸಂಖ್ಯಾನೈರಾತ್ಮನಾಚ ಮುಖ್ಯವಃ ಪಶ್ಯಂತಿ ಮುಕ್ತಮಾತ್ಮಾನಂ ಪ್ರಮಾಣೇನ ಚ ವಿಶ್ವದಾ ಇತಿ. ಏನಮ್ಮ ಆತ್ಮ ಅಂದ್ರೆ ಅನುಭವ ಅಂತ ತಗೋಬಹುದಾ? ಇಲ್ಲಿ ಆತ್ಮ ಅಂದ್ರೆ ಅವನೇ ತನ್ನ ಸ್ವಾನುಭವ. ಇದು ಚತುಷ್ಮಾನ್ ಮಾ ನಿರಾಸೇನ, ಚತುಷ್ಮಾನ್ ಮಾ 4 ಪಾದವುಳ್ಳಂತಹ ಪ್ರಮಾಣವು ಅಜ್ಞಾನ ಕಳೆದ ಮೂಲಕ ನೇರಾಗಿ ತಿಳಿಸ್ಕೊಡುತ್ತೆ, ಜ್ಞಾನಫಲ ನೇರ ಉಂಟಾಗತ್ತೆ ಅಂತ ಅವ್ರು ಹೇಳ್ತಾರೆ ಪೂರ್ವಪಕ್ಷಿ. ಅದನ್ನು ಖಂಡನೆ ಮಾಡೋದ್ರ ಮೂಲಕ ಅವ್ರು ಹೇಳ್ತಾರೆ ನವಸಂಖ್ಯಾಹೃತ ಜ್ಞಾನ ದಶಮೋ ವಿಭ್ರಮಾದ್ಯಥ ನವೇತ್ತಿ ದಶಮೋಸ್ಮೀತಿ ವೀಕ್ಷಮಾಣೋಪಿ ತಾನ್ನವ. ನವಸಂಖ್ಯಾಕೃತ ಜ್ಞಾನಃ ದಶಮಃ ವಿಭ್ರಮಾತ್ ಯಥಾ ನ ವೇತ್ತಿ ದಶಮಃ ಅಸ್ಮಿ ಇತಿ ವೀಕ್ಷಮಾಣಃ ಅಪಿ ತಾನ್ ನವ. ಯಥಾ ದಶಮಃ ನವಸಂಖ್ಯಾಪಹೃತ ಜ್ಞಾನಃ ವೀಕ್ಷಮಾಣೋಪಿ ತಾನ್ನವ ವೀಕ್ಷಮಾಣೋಪಿ ದಶಮೋಸ್ಮೀತಿ ನವೇತ್ತಿ. ಹಾಗೆ ಹೇಗೆ ಯಥಾ ಹೇಗೆ ದಶಮಹಾನ 10ನೇವನು, ಪ್ರತಿಯೊಬ್ಬರು 10ನೇವರಲ್ಲೇ, ಒಬ್ಬೊಬ್ರು 10ನೇವರ ಅದು ಯಾರಿಗೂ ತಮ್ಮನ್ನು ನೆನೆಸ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ. 10 ಮನೆ ಆಗಿರ್ತಕ್ಕವನು 9 ಎಂಬ ಸಂಖ್ಯೆಯಿಂದ ಅಪಹಾರ ಮಾಡಿಕೊಂಡ ಅರಿವನ್ನುಳ್ಳವನಾಗಿ 9 ಎಂಬ ಸಂಖ್ಯೆಯಲ್ಲಿ ಎಣಿಸಬೇಕಾದ 9 ಎಂಬ ಸಂಖ್ಯೆಯಲ್ಲೇ ಮುಳುಗಿಬಿಟ್ಟಿದ್ದಾನೆ. ಅದರಿಂದ ತಾನು 10ನೇವನು ಅರಿವು ಕದಿಯಲ್ಪಟ್ಟಿದೆ, ಅಪಹಾರವಾಗಿದೆ. ಎಣಿಸಬೇಕಾದ 9 ಎಂಬ ಸಂಖ್ಯೆಯಿಂದ ಕದಿಯಲ್ಪಟ್ಟ ಅರಿವನ್ನುಳ್ಳವನಾಗಿ ಬರ್ಕೊಳ್ಳಿ. ಹೇಗೆ 10ನೇವನಾದ ತಾನು ಎಣಿಸಬೇಕಾದ 9 ಎಂಬ ಸಂಖ್ಯೆಯಿಂದ ಅಪಹಾರಗೊಂಡ ಅರಿವುಳ್ಳವನಾಗಿ, ಕದಿಯಲ್ಪಟ್ಟ ಅರಿವುಳ್ಳವನಾಗಿ, ಎಣಿಸಬಹುದಾದ ಅಂತ 9 ಎಂಬ ಸಂಖ್ಯೆಯಿಂದ ಕದಿಯಲ್ಪಟ್ಟ ಅರಿವುಳ್ಳವನಾಗಿ, ಅದು ಎಣಿಸಬಹುದು ಈಸಿಯಾಗಿ, ಯಾಕೆ ಹೊರಗಡೆ ಇದೆ. 10ನೇನು ಎಣಿಸಕ್ಕಾಗಲ್ಲ, ಯಾಕೆ ತಾನೇ. ಎಣಿಸಬಹುದಾದ 9 ಎಂಬ ಸಂಖ್ಯೆಯಿಂದ ಅಪಹಾರಗೊಂಡ ಕದಿಯಲ್ಪಟ್ಟ ಅರಿವನ್ನುಳ್ಳವನಾಗಿ ಆ 9 ನೋಡುತ್ತಿದ್ದರೂ ತಾನ್ನವ ವೀಕ್ಷಮಾಣೋಪಿ, ಆ 9 ಎಂಬ ಸಂಖ್ಯೆ ನೋಡ್ತಾ ಇದ್ದಾನೆ, ಅಲ್ಲೇ ಗೊತ್ತಾಯ್ತು ನಾನು 10ನೇವನು ಅಂತ. ಎಷ್ಟು ಅಲ್ಲಿ ಭ್ರಾಂತಿ. 9 ಎಂಬ ಸಂಖ್ಯೆ ನೋಡುತ್ತಿದ್ದರೂ ಕೂಡ ದಶಮೋಸ್ಮೀತಿ ನವೇತ್ತಿ, ನಾನೇ 10ನೇವನಾಗಿದ್ದೀನಿ ಎಂಬುದನ್ನು ಹೇಗೆ ತಿಳಿಯೋಲ್ವೋ ಹಾಗೆ ತತ್ವಮಸಿ ವಾಕ್ಯದಲ್ಲಿ ತಿಳ್ಕೊಳ್ತಾ ಇಲ್ಲ ಅಂತ ಇದ್ದಾರೆ. ಚೆನ್ನಾಗಿದೆ ದೃಷ್ಟಾಂತ. ನೋಡುತ್ತಿದ್ದರೂ ಕೂಡ
ನಾನು ಹತ್ತನೆಯವನಾಗಿದ್ದೀನಿ ಎಂಬುದನ್ನು ಹೇಗೆ ಅರಿಯುವುದಿಲ್ಲವೋ. ಇದು ನಿಷ್ಕ್ರಿಯ ಸಿದ್ಧಿ ವಾಕ್ಯ ಈ ಶ್ಲೋಕ ಇದು. ನಿಷ್ಕ್ರಿಯ ಸಿದ್ಧಿಯಲ್ಲಿ ಹೀಗೆ ಇದೆ ಶ್ಲೋಕ. ನವಸಂಖ್ಯಾ ಹತಜ್ಞಾನ ದಶಮೋ ವಿಭ್ರಮಾದ್ಯಥೋ ನವೇತ್ತಿ ನಿಶಮೋಸ್ಮೀತಿ ವೀಕ್ಷಮಾಣೋಪಿ ತಾನ್ನವ. ಹೇಳ್ತೋನ ಪುಸ್ತಕ ನೋಡಿ ಹೇಳ್ಬೇಕು. ನವಸಂಖ್ಯಾ ಹತಜ್ಞ ವೇತ್ತಿ ದಶಮೋಸ್ಮಿ ನವೇತ್ತಿ ವೀಕ್ಷಮಾಣೋಪಿ ತಾನ್. ಕಂಠೆ ಚಾಮಿಕರ್ಮೆ ಸಹ ಎಲ್ಲೋ ಹಾರ ಇಟ್ಬಿಟ್ಟಿದ್ದೀನಲ್ಲ ಅಂತ ಅಲ್ಲೇ ಇದೆ, ಹೊರಡೆ ಹುಡುಕ್ತಾ ಇದ್ದಾನೆ. ಕತ್ತಲಿದ್ದಂಥ ಹಾರ ಎಲ್ಲೋ ಇಟ್ಟಿದ್ದೀನಿ ಹುಡುಕ್ತಾ ಇದ್ದಾಗ ಹೇಗೆ ಸಿಗಲ್ವೋ ಅಲ್ಲೇ ಇರೋದು. ಹಾಗೆ ತನ್ನ ಸ್ವರೂಪ ಹೊರಡೆ ಹುಡುಕ್ತಾ ಇದ್ದು ಸಿಗಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಕಾಲಕ್ಕೆ ಕೊಟ್ಕೊಂಡ್ಬಿಡ್ತೀನಿ, ಇನ್ನೊಂದು ಜೋ ಏನ್ ಮಾಡಿ ಸಿಗಲ್ಲ. ಬಿಡ್ಬೇಕು, ಎಲ್ಲ ಕೂರ್ಬೇಕು, ನಾನೇ ತಿಳ್ಕೋಬೇಕು. ಗೊತ್ತಾಗ ಹೊರಡೆ ಹೋಗ್ತಾ ಇದ್ರೆ ಸುತ್ತ ಹಣ್ಗಾಯಿ ನೀರ್ಗಾಯಿ. ಕಾಶಿಗಾಲು ಹೋಗು, ರಾಮೇಶ್ವರಕ್ಕೆ ಹೋಗು, ಅಲ್ಲಿಗಾಲು ಹೋಗು. ಇನ್ನಷ್ಟು ಬಹಿರ್ಮುಖರಾಗ್ತೀಯ ಹೊರತು ಆತ್ಮಮುಖ ಆಗಲ್ಲ. ಅರ್ಥ ಆಯ್ತೆ? ಡು ಯು ಅಂಡರ್ಸ್ಟ್ಯಾಂಡ್? ಸರ್ ಪ್ಲೀಸ್ ಟೆಲ್ ಮೀ, otherwise I will tell once more, again I will tell you. ಹೇಗೆ ಹತ್ತನೆಯವನಾಗಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯರು ಎಣಿಸಬಹುದಾದ 9 ಎಂಬ ಸಂಖ್ಯೆಯಿಂದ ಕದಿಯಲ್ಪಟ್ಟ ಅರಿವುಳ್ಳವರಾಗಿ, ಯಾವ್ದು ಕದಿಯಲ್ಪಟ್ಟಿದೆ? 10ನೇವನು ಅದು ಅರಿವು ಕದಿಯಲ್ಪಟ್ಟಿದೆ. ಯಾಕೆ ಹೇಳಿ? 9 ಮುಳುಗಿಬಿಟ್ಟಿದ್ದಾನೆ. 9 ಮುಳುಗಿರೋದ್ರಿಂದ 10ನೇನು ತಾನೇ ಆಗಿದ್ರು ಕೂಡ 15 ಎಂಬ ಅರಿವು ಅದು ಕದ್ದು ಬಿಟ್ಟಿದೆ. ಅದು ಆ ಅರಿವು ಎಣಿಸಬಹುದಾದ 9 ಎಂಬ ಸಂಖ್ಯೆಯಲ್ಲಿ ಮುಳುಗಿದ್ದಾದ ಅರಿವು ಈ 10ನೇನು ಸಂಖ್ಯೆ ಕದ್ದು ಬಿಟ್ಟಿದೆ. ಅದು ಕದಿಯಲ್ಪಟ್ಟ ಅರಿವುಳ್ಳವನಾಗಿ ಆ 9 ನೋಡ್ತಿದ್ರು ಕೂಡ ನಾನು 10ನೇನು ನೋಡೋದನ್ನು ತಿಳ್ಕೊಳ್ಳೋದಿಲ್ಲ. ಹೇಗೋ ಹಾಗೆ ತತ್ವಮಸಿ ವಾಕ್ಯ ಅರ್ಥ ತಿಳ್ಕೊಳ್ಳಲ್ಲ. ಸಿಂಪಲ್ ಹೇಳ್ತಿದ್ದಾರೆ ನೋಡಿ. ಇದಕ್ಕೆ 3 ಬೇಕು: ಸಿನ್ಸಿಯಾರಿಟಿ, ನ್ಯಾಚುರಾಲಿಟಿ, ಸಹಜತೆ, ಮತ್ತು ಸರಳತೆ, ಮತ್ತು ಪ್ರಾಮಾಣಿಕತೆ, ಆನೆಸ್ಟಿ. 3 ಇದ್ರೆ ಜ್ಞಾನ ಆಗತ್ತೆ. ಇಷ್ಟೇ ಅವ್ರು ಹೇಳಿದ್ದು. ಜ್ಞಾನಕ್ಕೆ 3 ಸಾಧನ. ಯಾವುದು? ನ್ಯಾಚುರಾಲಿಟಿ, ಸಿನ್ಸಿಯಾರಿಟಿ, ಆನೆಸ್ಟಿ. ಪ್ರಾಮಾಣಿಕತೆ ಬೇಕು, ಸರಳತೆ, ಸಹಜತೆ ಬೇಕು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಯಶವೇಧಾದಿ ಎಲ್ಲ ಯಜ್ಞವೋ ಕರ್ಮಗಳು. ಅಗ್ನಿಹೋತ್ರದ ಕರ್ಮ ಯಾಕೆ? ನಿಮ್ಮ ಸಹಜತೆ ತರೋಕೆ, ನಮ್ಮ ಸಹಜತೆಗೆ, ನಮ್ಮ ಸರಳತೆಗೆ, ನಮ್ಮ ಸ್ವಾಭಾವಿಕತೆಗೆ ನಮ್ಮನ್ನು ಎಳ್ಕೊಂಡ್ಬರ್ಬೇಕಲ್ಲ. ಅದಕ್ಕೆ ಕರ್ಮ, ಉಪಾಸನೆ, ಜಪ, ತಪ, ಹೋಮ, ಹವನ ಇದ್ದಾರೆ. ಸಹಜವಾಗಿ ತಾನಿದ್ದಾನೆ, ನೀನ್ ಮಾಡ್ಕೊಡು ಅಂತ ಯಾರು. ಎಷ್ಟು ಸಿಂಪಲ್ ಆಗಿದೆ ವೇದಾಂತ ಜ್ಞಾನ. ಇದು ಅರ್ಥವಾಗಲ್ಲ ಅಂತಾರೆ. ಅದು ಒಂದು ಇಲ್ಲೇ ಬರೀ ಕಲ್ಪನೆ, ಅಲ್ಲಿ ಅರ್ಥ ಆಗುತ್ತೆ ಅಂತಾರೆ. ಬರೀ ಕಲ್ಪನೆ ಅಲ್ಲಿರೋದು. ಆ ದೇವರಾಗಲಿ, ಆ ಹೂವಾಗಲಿ, ಆ ಅಲಂಕಾರ ಆಗಲಿ, ಆ ಚಂದ, ಅಷ್ಟು ಕಲ್ಪನೆಯೇ. ಅದು ಅರ್ಥ ಆಗುತ್ತಂತೆ. ಇಲ್ಲಿ ಏನು ಕಲ್ಪನೆ ಇಲ್ಲ, ಇದು ಅರ್ಥ ಆಗಲ್ಲ ಅಂತ. ಏನ್ ಹೇಳ ಜನರ ವಿವೇಕನ? ಹೇಗಾಯ್ತು? ನವಸಂಖ್ಯಾ ಇದು ಹೆಂಗ್ ಬೆಳೆದ ಗೊತ್ತಾ? ನವಮಾನವಕ ಗಣನ ಮುಷಿತ ಶೇಮುಷೀಕ. ನವಮಾನವಕ ಗಣನ ಮುಷಿತ ಶೇಮುಷೀಕ. 9 ಬ್ರಹ್ಮಚಾರಿಗಳನ್ನ ಎಣಿಸುವುದು ಅನ್ನೋದನ್ನ ಕದಿಯಲ್ಪಟ್ಟಂತಹ ಬುದ್ಧಿಯುಳ್ಳವನಾಗಿ. ಶೇಮುಷೀಲಿ ಬುದ್ಧಿ. ನವಮಾನವಕ 9 ಬ್ರಹ್ಮಚಾರಿ, ಅವುಗಳ ಗಣನ, ಅವನು ಎಣಿಸೋದು. ಅದರಿಂದ ಕದಿಯಲ್ಪಟ್ಟ ಬುದ್ಧಿಯುಳ್ಳವನಾಗಿ ದಶಮಸ್ಮಿತಿ ವಾಕ್ಯಾಧೃತೆ ದಶಮೋಸ್ಮಿತಿ ನವಿ. 10ನೇನು ನೀನೇ ಅನ್ನೋಂಥ ವಾಕ್ಯ ಬರೋದು ಗೊತ್ತಾಗೋದಿಲ್ಲ ಅವನಿಗೆ. ಅವ್ರು ಹೇಳ್ಬೇಕು, ನಿನ್ನೆ ಬಿಟ್ಟು ಎಣಿಸ್ತಾ ಇದೆಯಲ್ಲೋ, ನೀನೇ 10ನೇವನು. ಓ ಹೌದು ಕಣ್ರಿ, 10 ಜನ ಇದೀವಿ ಕಣ್ರಿ, ಓಕೆ ಹೋಗೋಣ ಮುಂದಕ್ಕೆ, ನಡೀರಿ 10 ಜನ ಇದೀವಿ ಅಂತ ಆವಾಗ ಧೈರ್ಯ. ಅಲ್ಲಿವರೆಗೂ 9 ಇದೀವಿ, ಏನ್ ಮಾಡೋದು, ಹೋಗ್ಬಿಟ್ಟಿಯಾನೆ ಒಬ್ಬ ಹೊಳೆಯಲ್ಲಿ. ಎಲ್ಲಿ ಹುಡ್ಕೋದು ಇವಾಗ ಹೊಳೆಯಲ್ಲಿ ಅವರನ್ನ ಅಂತ. ಹುಡುಗೋಗಿಲ್ಲ, ಏನಾಗಿಲ್ಲ.
10 ಜನ ಮಂಕರು, ನಮಗೆ 12 ಜನ ಮಂಕರು ಅಂತ ನಮಗೆ ಸ್ಕೂಲ್ ಪಾಠದಲ್ಲೇ ಇತ್ತು. 12 ಜನ ಮಂಕರು ಅಂತ. ವಿವೇಕ ಹೋದ್ರೆ ಎಷ್ಟು ಆ? ವಿವೇಕ ಹೋದ್ರೆ ಎಷ್ಟು ಇದಾಗುತ್ತೆ ಅಲ್ವಾ? ಚೆನ್ನಾಗಿದೆ ಬರೆದ. ನವ ಮಾನವಕ ಗಣನ ಮುಷಿತ ಶೇಂಶೀಕೋ ದಶಮೋಸ್ಮೀತಿ ವಾಕ್ಯಾದತೆ ದಶಮೋಸ್ಮೀತಿ ನವೇತ್ತಿ ಯಥಾ ತತ್ವಧೀ ಪ್ರತಿಬಂಧಕ ಅಜ್ಞಾನ ಭಾವಾತ್ ನವೇತ್ತಿ. ತತ್ವಧೀ ಪ್ರತಿಬಂಧಕ ಅಜ್ಞಾನ ಭಾವಾತ್ ತಿಳ್ತಾ ಇಲ್ಲ. ಅದಕ್ಕೆ ತತ್ವಮಸಿ ವಾಕ್ಯ ಅಷ್ಟೇ ಮಾಡ್ತಾರೆ. ಇನ್ನೇನಿಲ್ಲ, ಇದ್ದದನ್ನು ಜ್ಞಾಪಕ ಮಾಡ್ಕೊಳುತ್ತೆ. ಜಗತ್ ಕಾರಣವಾದ ಸತ್ಯ ನೀನಾಗಿದ್ಯಾ ಕಣೋ ಅಂತ ಅನ್ನತ್ತೆ. ಯೋಗ್ಯತೆ ಯೋಗ್ಯತೆ ತಿಳ್ಕೊಂಬಿಡು, ಮುಕ್ತಾಗ್ತೀಯ. ಇಲ್ವಾ ಮಾಡು ಉಜ್ಜು ಕೆಲಸ ಮಾಡು. ಅಪವಿದ್ಯದ್ವಯೋಪ್ಯೇವಂ ತತ್ವಮಸ್ಯಾದಿನ ವಿನೋ ವೇತ್ತಿನೈಕಲಮಾತ್ಮಾನಂ ಪ್ರತ್ಯಂಗ್ ಮೋಹ ಪ್ರಬೋಧತಃ. ಮೋಹಾದಿಗಜ ಮೋಹ ಪ್ರಬೋಧ, ಮೋಹ ಅಪ್ರಬೋಧತಃ. ಇಲ್ಲಿ ಪ್ರತ್ಯನ್ಮೋಹ ಪ್ರಮಾದತಃ. ಪ್ರಮಾದತ ಇದೆಯಾ? ಪ್ರಬೋಧ. ಇದು ನಿಷ್ಕೃತಿ ಶ್ಲೋಕ. ಇದು ಅಲ್ಲಿದೆ ಶ್ಲೋಕ. ಇಲ್ಲಿಂದ ಅಲ್ಲಿ ತಗೊಂಡಿದಾರೋ ಅಲ್ಲಿಂದ ತಗೊಂಡಿದಾರೋ ಗೊತ್ತಾಗಲ್ಲ. ಆ ಪುಸ್ತಕ ಬೇಕಾ? ತೋರಿಸ್ಕೋ. ಯಾಕೆ ತುಂಬ ಚೆನ್ನಾಗಿದೆ. ಸಿಗತ್ತೆ, ಇವತ್ತು ಸಿಗುತ್ತೆ, ಮುಂದಿನ ಸಿಗಲ್ಲ. ಅದ್ಯಾಕೋ ಮಾಡಿಲ್ಲ. ನಾನು ಫೋನ್ ಕಾಯ್ದೆ ಬರೆದು ಇದು ಮಾಡಿದೆ. ಸಾಧ್ಯ ಮಂಡಳಿ ಅಲ್ಲ ಇವರು. ದಕ್ಷಿಣಾಮೂರ್ತಿ ಮಠ ಕಾಶಿ ಮಾಡಿದ. ಹೆಂಗ ಮಾಡಿಲ್ಲ. ದಕ್ಷಿಣಾಮೂರ್ತಿ ದುಂಡಿ ಫೋನ್ ಮಾಡಿ ದಕ್ಷಿಣಾಮೂರ್ತಿ ಮಠ ಅಲ್ಲೇ ಕಾಶಿ ಹಾಕಿದಾರೋ ಇದು ಹಾಕಿದಾರ? ಮಹೇಶ್ ಇದ ಮಹೇಶ್ ಸಂಸ್ಥಾನ ಅಲ್ಲ, ಮತ್ತೆ ಇನ್ನೂ ನೋಡು, ಅಲ್ಲಿ ನೋಡು ಮಹೇಶಾನಂದಗಿರಿ. ಮಹೇಶಾನಂದಗಿರಿ ಅವರು ಬಹಳ ಅವರು ದೊಡ್ಡ ಪಂಡಿತರು. ಅವರು ಕಾಶಿ ತುಂಬಾ ವಿದ್ಯಾವಂತ ಪಂಡಿತರು. ಅಪವಿದ್ಯದ್ವಯೋದ್ವಯಃ ಅಪಿ ಏವಂ ತತ್ವಮಿ ತತ್ ತ್ವಂ ಇತ್ಯಾದಿನ ವಿನಾ ವೇತ್ತಿ ನ ಏಕಲಂ ಆತ್ಮಾನಂ ಪ್ರತ್ಯಂಗಮೋಹ ಪ್ರಬೋಧತಃ. ಪ್ರತ್ಯಗಾತ್ಮ ಅನ್ನತಕ್ಕಂತಹ ಮೋಹದಿಂದ ಅಪ್ರಬೋಧ, ಅದರ ಅರಿವಿಲ್ಲದೆ ಇರುವುದರಿಂದ ಅಜ್ಞಾನ. ಆತ್ಮನು ಸ್ವಭಾವದಿಂದಲೇ ಅಪವಿದ್ಧ ದ್ವಯ, ದ್ವೈತವಿಲ್ಲದವನು, ದ್ವೈತರಹಿತನು ಆತ್ಮನು. ಆತ್ಮನು ಅಖಂಡನು, ಪರಿಪೂರ್ಣನು, ಸಚ್ಚಿದಾನಂದನು. ಅಂಥವನಾಗಿದ್ದರೂ ಅಪವಿದ್ಧ ದ್ವಯೋಪಿ, ದ್ವೈತವನ್ನೆಲ್ಲ ತೊಡೆದು ಹಾಕಿಕೊಂಡಿದ್ದರು, ದ್ವೈತರಹಿತನಾಗಿದ್ದರು ಅಂತ ಅರ್ಥ. ಅಪವಿದ್ಧ ದ್ವಯ ಅಂದ್ರೆ ಅಪವಿದ್ಧಂ ದ್ವಯಂ ಯಸ್ಮಾತ್ ಸಹ ಅಪವಿದ್ಧ ದ್ವಯ. ಯಸ್ಮಿನ್ ಸಹ ಯಾವುದೇ ದ್ವಯವೆಂಬುದೇ ಇಲ್ಲವೋ ಅವನು ಅಪವಿದ್ಧ ದ್ವಯನು. ದ್ವೈತವನ್ನೆಲ್ಲ ಕಳ್ಕೊಂಡವನಾಗಿದ್ದರೂ ಆತ್ಮನು ತತ್ವಮಿತ್ಯಾದಿನ ವಾಕ್ಯನ ವಿನ, ತತ್ವಮಸಿ ಎಂಬ ವಾಕ್ಯವಿಲ್ಲದೆ ಹೋದರೆ ತನ್ನ ಬಗ್ಗೆ ಇರುವ ಅಜ್ಞಾನವನ್ನು ಬಿಟ್ಕೊಳ್ಳದ ಅವನು. ಏಕಲಂ ಆತ್ಮ ನವೇತ್, ಏಕಲಂ ಏಕ ಏವ ಏಕಲಹ, ಅದ್ವಿತೀಯವಾದ ಆತ್ಮನ ಅರಿಯೋದೇ ಇಲ್ಲ. ವಾಕ್ಯವಿಲ್ಲದೆ ಹೋದರೆ ಹೇಗೆ 10ನೇ ಇವನೇ ಆಗಿದ್ರು ಕೂಡ ನೀನು 10ನೇ ಆಗಿದ್ಯಾಕಪ್ಪ ಅಂತ ಹೇಳೋವರೆಗೂ ಅವ್ನಿಗೆ ಗೊತ್ತಾಗೋದೇ ಇಲ್ಲ. ತಾನು 10ನೇ ಆಗಿದ್ದಾನೆ, ತಾನು 10ನೇ ಆಗಿದ್ರು ಇನ್ನೊಬ್ರು ನೀನೇ ಹಾಕಳಪ್ಪ 10ನೇವನು ಅಂತ ಹೇಳುವವರೆಗೂ ಹೇಗೆ 10ನೇವನು ಗೊತ್ತಾಗಲ್ವೋ ಹಾಗೆ ತಾನು ದ್ವೈತರಹಿತನವನಾಗಿದ್ದರು, ದ್ವೈತವನ್ನೆಲ್ಲ ಕಾಚ್ಕೊಂಡಿದ್ದರು. ತತ್ವಮಸಿ ಎಂಬ ವಾಕ್ಯ ಬೆಳೆದೇ ಹೋದರೆ ಏಕಲವಾದನೆ ಅದ್ವಿತೀಯವಾದ ಆತ್ಮನನ್ನ ಅರಿಯೋದೇ ಇಲ್ಲ. ಯಾಕೆ ಅರಿಯೋಲ್ಲ ಅಂದ್ರೆ ಪ್ರತ್ಯಗಾತ್ಮತಕ್ಕಂತಹ ಮೋಹವೆಂದಾದ ಅಜ್ಞಾನದಿಂದ ಅರಿಯೋಲ್ಲ. ಪ್ರತ್ಯಂಗ್ ಮೋಹ ಅಪ್ರಬೋಧ, ಪ್ರತ್ಯಂಗನ ಪ್ರತ್ಯಗಾತ್ಮನ ವಿಷಯದಲ್ಲಿ ಇರತಕ್ಕಂತಹ ಮೋಹದಿಂದ ಅಪ್ರಬೋಧ ಅಜ್ಞಾನ, ಆ ಕಾರಣದಿಂದ ಅರಿಯಲ್ಲ, ವಾಕ್ಯ ಹೇಳಿದೆ ಅರಿಯಲ್ಲ. ಅಜ್ಞಾನವೇ ಅರಿದೇ ಇರೋ ಕಾರಣ ಅಂತ ಇದ್ದಾರೆ ಅವರು.
ಅಲ್ಲ ಅರಿದೇ ಇರೋದು ಅಂದ್ರೆ ಅಜ್ಞಾನ, ಆಮೇಲೆ ಅಜ್ಞಾನದಿಂದ ಅರಿದೇ ಇರೋದು ಏನ್ ಅರ್ಥವಪ್ಪ? ಇದು ವಾಕ್ಯ ಶೈಲಿ ಹಾಗೆ. ತತ್ವಮಸಿ ಅವ್ರು ಹತ್ತನೇ ಹೋಗ ಅಂತ ಆಯ್ತು. ಅಷ್ಟೇ ತತ್ವ ಹತ್ಯವನ್ನು ಹೇಳ ಹಾಗೆ ತತ್ವಮಸಿ ಅದೇ ಆಗಿದೆ. ಜಗತ್ ಕಾರಣ ಬ್ರಹ್ಮನೇ. ಹೌದು. ಈ ಆತ್ಮನು ದ್ವೈತವನ್ನು ಕಳಚಿಕೊಂಡಿದ್ದರು. ಈ ಆತ್ಮನು ಬ್ರಾಕೆಟ್ ಹಾಕೊಳ್ಳಿ. ಈ ಆತ್ಮನು ದ್ವೈತ ರಹಿತದವನಾಗಿದ್ದರು, ಇಲ್ಲದವನಾಗಿದ್ದರೂ ಕೂಡ, ದ್ವೈತವಿಲ್ಲದವನಾಗಿದ್ದರೂ ಕೂಡ ತತ್ವಮಸಿ ಎಂಬ ಇದೇ ಮೊದಲಾದ ವಾಕ್ಯವಿಲ್ಲದೆಯೇ ಚಾದಿ ವಾಕ್ಯವಿಲ್ಲದೆ, ಇದೇ ಮೊದಲಾದ ತತ್ವಮಸಿ ಮುಂತಾದ ವಾಕ್ಯವಿಲ್ಲದೆಯೇ ಅದ್ವಿತೀಯವಾದ ಆತ್ಮನನ್ನ ಪ್ರತ್ಯಗಾತ್ಮದತಕ್ಕಂಥ ಮೋಹದಿಂದ ಅಜ್ಞಾನವಿರುವುದರಿಂದ ಅರಿಯುವುದಿಲ್ಲ. ಪ್ರತ್ಯಗಾತ್ಮದಲ್ಲಿ ಮೋಹವೆಂಬ ಅಜ್ಞಾನವು, ವಿವೇಕವಿಲ್ಲದೆ ಇರುವುದೆಂಬ ಅಜ್ಞಾನವು. ಪ್ರತ್ಯೇಗಾತ್ಮನ ವಿಷಯದಲ್ಲಿ ಮೋಹ ಎಂಬ ಮೋಹವಾದ ಅಜ್ಞಾನವು ಇರುವುದರಿಂದ ಅರಿಯುವುದಿಲ್ಲ. ಎರಡು ಪಾಠ ಮಾಡಿದ್ದಾರೆ ಇವರು. ಪ್ರತ್ಯಂಗಮೋಹ ಪ್ರಬೋಧ ಒಂದು, ಪ್ರತ್ಯಂಗಮೋಹ ಪ್ರಬೋಧ ಎರಡು ಪಾಠ ಮಾಡಿದ್ದಾರೆ. ಮೋಹ ಪ್ರತ್ಯಂಗಮೋಹ ಸೇವ ವಿದ್ಯಾ ಅಪೋದ್ಯತ್ವಾತ್ ಅಪ್ರಬೋಧ ತಸ್ಮಾತ್ ಆತ್ಮಾನಂ ಏಷಃ ನ ವೇತ್ತಿ ತನ್ಮಯಃ. ಆತ್ಮವಿಷಯಃ ತದಾಶ್ರಯಶ್ಚ ಮೋಹಃ. ಆತ್ಮವಿಷಯಕ್ಕೂ ಆತ್ಮಾಶ್ರಯವಾದ ಮೋಹ ಇದೆಯಲ್ಲ, ಅದೇ ಪ್ರತ್ಯಂಗಮೋಹ. ಸೇವ ವಿದ್ಯಾ ಅಪೋದ್ಯತ್ವಾತ್, ಅದೇ ವಿದ್ಯೆಯನ್ನು ಮುಚ್ಚಾಕುತ್ತೆ. ಆತ್ಮವಿಷಯವಾದ ಮೋಹ ಇದೆಯಲ್ಲ, ಅದು ವಿದ್ಯೆಯನ್ನು ಮುಚ್ಚಾಕ್ಬಿಡುತ್ತೆ. ವಿದ್ಯಾಪೋದ್ಯ ಜ್ಞಾನವನ್ನು ಮುಚ್ಚಾಕ್ಬಿಟ್ಟಿದೆ ಅಂತ. ಆತ್ಮಜ್ಞಾನ ಅಲ್ಲ, ಜ್ಞಾನ ಅಜ್ಞಾನ ವಿದ್ಯೆಯನ್ನು ಮುಚ್ಚಾಕ್ಬಿಟ್ಟಿದೆ ಅಂತ ಇಷ್ಟೇ. ಅಪ್ಪೋ ತಸ್ಮಾತ್ ಆತ್ಮ ಮೇಲೆ ನನ್ನ ಹೀಗೆ ಮಾಡಿದ್ದಾರೆ. ಏನು ಅಂದ್ರೆ ಏವಂ ಅಪವಿದ್ಧದ್ವಯೋಪಿ ಪ್ರತ್ಯಂಗಮೋಹ ಪ್ರಬೋಧತಃ ತತ್ವಮಸ್ಯಾದಿನ ವಿನಾ ನೈಕಲಂ ಆತ್ಮಾನಂ ವೇತ್ತಿ ಏಕಲಂ ಆತ್ಮಾನಂ ನ ವೇತ್ತಿ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ದ್ವೈತವಿಲ್ಲದೆ ಇದ್ದವನಾಗಿದ್ದರು, ಪ್ರತ್ಯಗಾತ್ಮನ ಮೋಹದಿಂದ ಅರಿಯದೇ ಇದ್ದವನಾದ್ದರಿಂದ ತತ್ವಮಸ್ಯಾದಿ ವಾಕ್ಯವಿಲ್ಲದೆ ಹೋದರೆ ಅದ್ವಿತೀಯವಾದ ಆತ್ಮನ ಅರಿಯುವುದಿಲ್ಲ ಅಂತ ಅರ್ಥ ಮಾಡಿದ್ದಾರೆ. ಗುರುಗಳೇ ಇಲ್ಲಿ ಪ್ರತ್ಯಕ್ ಮೋಹ ಪ್ರಬಾಧತಃ ಅಂತಿದೆ, ಪ್ರಬಾಧತಃ ಅಂತಿದೆ. ಪ್ರಬೋ ತಪ್ಪಾಗಿದೆ, ಅದು ಪ್ರಿಂಟ್ ಮಿಸ್ಟೇಕು. ಪ್ರಬೋಧತ ಮಾಡ್ಕೋಬೇಕು. ಪ್ರಬಾಲ ಪ್ರಭು ಮುದ್ರಾ ರಾಕ್ಷಸ ಇದು. ಅರ್ಥ ಪ್ರಬಾಲಿಗೆ ಅರ್ಥ ಮಾಡಿದಾರ. ಮೋಹ ಅಪ್ರಬಾಧತಃ ಮಾಡಿದ್ದಾರೆ. ಮೋಹವು ಹೋಗುವುದಿಲ್ಲವಾದ್ದರಿಂದ ಮೋಹ ಹಾಗೆ ಅರ್ಥ ಮಾಡಿದ್ದಾರೆ. ಪ್ರಬಾಧತಃ ಇಟ್ಕೊಂಡು ಅರ್ಥ ಮಾಡಿದ್ದಾರೆ. ಮೋಹವು ಬಾಧೆ ಆಗದೆ ಇರೋದ್ರಿಂದ, ಪ್ರತ್ಯೇಗಾತ್ಮ ಮೋಹವು ಬಾಧೆ ಆಗದೆ ಇರೋದ್ರಿಂದ
ಮಹಾಪ್ರಭಾಸದ ಆಗೋದು ಅದು ಅವ್ರು ಹೇಗೆ ಬರೆದಿದ್ದಾರೆ ಅಂತ ಗೊತ್ತಾಗಬೇಕು. ಅದು ಹೊಂದತ್ತೆ, ಆರ್ಸು ಹೊಂದತ್ತೆ. ಅಪ್ರಭಾಸಕ ಅಂದ್ರೆ ಬಾಧೆ ಆಗದೆ ಇರೋದ್ರಿಂದ ಅರ್ಥ. ಮೋಹವು ಬಾಧೆ ಆಗದೆ ಇರೋದ್ರಿಂದ. ಒಂಥರ MSc ಲೆವೆಲ್ ಇರುದು ಅಲ್ವಾ? BSc ಮಾಡಲಿಲ್ಲ ಅಂದ್ರೆ ಇದು ಅರ್ಥನೇ ಆಗಲ್ಲ. MSc ಲೆವೆಲ್ ಇರುದು. ಮುಂದೆ ಹೋಗೋಣ. ಬುಭುತ್ಸೋಚ್ಛೇಜಿನಿ ವಾಸ್ಯ ಸದಸಿ ತ್ಯಾಜಿನಾ ದೃಢ ಪ್ರತೀಚಿ ಪ್ರತಿಪತ್ತಿ ಸ್ಯಾತ್ ಪ್ರತ್ಯಗ ಜ್ಞಾನ ಬಾಧಯಾ ಛೇಜಿನಾ ಮುಚ್ಚೋಚ್ಛೇಜಿನಾ ಏವ. ಸದಸಿ ದಿಗದ್ಯಾ ಬಾಧೆಯ ಬೋಧೆ ಅಲ್ಲ. ಹಾಗಾಗಿ ಮೇಲೂ ಬಾಧತಃ ಮಾಡಿದ್ದಾರೆ, ಬಾಧೆಯ ಬಾಧತಃ ಮಾಡಿದ್ದಾರೆ. ಏನೋ ಬುಭುತ್ಸವನ್ನು ಕತ್ತ ಸಾಕುವಂಥದ್ದು. ಬುಭುತ್ಸ ಅಂದ್ರೆ ಬೌದ್ಧಮಿಚ್ಛ, ತಿಳ್ಕೋಬೇಕು ಅನ್ನೋ ಇಚ್ಛೆಯನ್ನೇ ತೆಗೆದುಹಾಕತ್ತೆ ಆ ಜ್ಞಾನ. ಅದು ಜ್ಞಾನ ಆಗುವವರೆಗೆ ತಿಳ್ಕೋಬೇಕು ಅಂತ. ತಿಳಿಯುತ್ತಲೇ ನಾನು ತಿಳಿಯುವವನಲ್ಲ, ಬ್ರಹ್ಮ ತಿಳಿಬೇಕಾದದ್ದಲ್ಲ, ತಿಳಿವಿಕೆ ಇಚ್ಛೆ ಮೂರೂ ಇಲ್ಲ, ತ್ರಿಪುಟಿಗೆ ಬಾಧೆ ಆಗ್ಬಿಡುತ್ತೆ. ತಿಳ್ಕೋಬೇಕು ಅನ್ನೋ ಇಚ್ಛೆಯನ್ನೇ ಬಾಧೆ ಮಾಡುವಂತಹ ಸದಸಿ ತ್ಯಾಜನ, ಸತ್ಯ ನೀನಾಗಿದ್ದೀಯಾ ಎಂಬ ಈ ರೀತಿಯಾದಂತಹ ವಾಕ್ಯದಿಂದ ಅಸ್ಯ ಇವನಿಗೆ ಪ್ರತೀಶಿ ಪ್ರತ್ಯಗಾತ್ಮ ವಿಷಯದಲ್ಲಿ ದೃಢವಾದಂತಹ ಪ್ರತ್ಯೇಕ ಜ್ಞಾನ ಬಾಧೆ, ಒಳಗಿರುವ ಅಜ್ಞಾನವನ್ನು ಬಾಧೆ ಮಾಡುವಂತಹ ಜ್ಞಾನವು ಉಂಟಾಗುತ್ತದೆ. ಬುಭುತ್ಸೋಚ್ಛೇಜಿನ ಸದಸಿ ತ್ಯಾಜಿನ ಪ್ರತ್ಯೇಕ ಜ್ಞಾನ ಬಾಧೆಯ, ಹಾಗೆ ಬಾಧೆಯ ಅಸ್ಯ ಪ್ರತೀಚಿ ದೃಢ ಪ್ರತಿಪತ್ತಿ ಸ್ಯಾತ್. ಪ್ರತೀಚಿ ದೃಢ ಪ್ರತಿಪತ್ತಿ ಸ, ಹಾಗೆ ಬರ್ಕೊಳ್ಳಿ. ಬುಭುತ್ಸ ಅಲ್ಲ, ಬುಭುತ್ಸೋಚ್ಛೇಜಿನ ಅಂದ್ರೆ ತಿಳ್ಕೋಬೇಕು ಅನ್ನೋ ಇಚ್ಛೆಯನ್ನೇ ತೆಗೆದುಹಾಕುವ ಸತ್ಯ ನೀನಾಗಿದ್ದೀಯಾ ಎಂಬ ವಾಕ್ಯದಿಂದ ಒಳಗಿರುವ ಅಜ್ಞಾನವನ್ನು ಬಾಧೆಯಾಗುವುದರ ಮೂಲಕವಾಗಿ ಅಸ್ಯಾನ ಈ ಮುಮುಕ್ಷುವಿಗೆ ಪ್ರತೀಚಿ ಪ್ರತ್ಯಗಾತ್ಮದಲ್ಲಿ ದೃಢ ಪ್ರತಿಪತ್ತಿ, ಗಟ್ಟಿಯಾದಂತಹ ಅರಿವು ಉಂಟಾಗುತ್ತದೆ. ಬುಭುತ್ಸೋಚ್ಛೇಜಿನ ಅಂದ್ಕೊಳ್ಳಿ, ತಿಳ್ಕೋಬೇಕು ಅನ್ನೋ ಇಚ್ಛೆಯನ್ನೇ ತೆಗೆದುಹಾಕುವ, ತಿಳಿದುಕೊಳ್ಳಬೇಕೆಂಬ ಇಚ್ಛೆಯನ್ನೇ ತೆಗೆದುಹಾಕುವ ಸತ್ಯ ನೀನಾಗಿದ್ದೀಯಾ ಎಂಬ ವಾಕ್ಯದಿಂದ, ಆ ವಾಕ್ಯ ಹಾಗೆ ಮಾಡುತ್ತೆ. ಸತ್ಯ ನೀನಾಗಿದ್ದೀಯಾ ಅನ್ನೋ ವಾಕ್ಯ ತಿಳ್ಕೋಬೇಕು ಇಚ್ಛೆಯನ್ನೇ ಕಿತ್ತಾಕ್ಬಿಡುತ್ತೆ. ಎಂತ ಆಶ್ಚರ್ಯರು! ಯಾವ ಇಚ್ಛೆಯಿಂದ ಯಾವ ವಾಕ್ಯಾಸ ಜ್ಞಾನಕ್ಕೆ ಹೊರಟಿದಾನೋ ಆ ವಾಕ್ಯಾಸ ಜ್ಞಾನ ಆ ಇಚ್ಛೆ ಹೋಗ್ಬಿಡುತ್ತೆ ಎಂಬ ವಾಕ್ಯದಿಂದ ಅದೆಂಥದ್ದು ಪ್ರತ್ಯೇಗಾತ್ಮಕ ಅಜ್ಞಾನವನ್ನು ಬಾಧೆ ಮಾಡುವ ವಾಕ್ಯದಿಂದ. ಪ್ರತ್ಯೇಗಾತ್ಮನ ಬಗ್ಗೆ ಇರುವ ಅಜ್ಞಾನವನ್ನು ಬಾಧೆ ಮಾಡುವ ಹಸಿತ್ಯಾಜಿನ ವಾಕ್ಯನ ಅಂತ ಇದು ಇದಾಗಬೇಕು. ಹಸಿತ್ಯಾಜಿನ ಪ್ರತ್ಯೇಕ ಜ್ಞಾನ ಬಾಧೆಯ ಹಸಿತ್ಯಾಜಿನ ಆಗಬೇಕು. ವಾಕ್ಯದಿಂದ ಇವನಿಗೆ ಅಂದ್ರೆ ಮುಮುಕ್ಷುವಿಗೆ ಪ್ರತೀಚಿ ಪ್ರತ್ಯೇಗಾತ್ಮದಲ್ಲಿ
ದೃಢವಾದ ಅರಿವು ಉಂಟಾಗುತ್ತದೆ. ದೃಢ ಪ್ರತಿಪತ್ತಿ ಸ್ಯಾತ್. ಜ್ಞಾನ ಉಂಟಾಗುತ್ತೆ. ಮುಚ್ಚೋ ಜನ ವಿಜ್ಞಾನ ಬಾಧೆಯ ಅತ್ಯಾಜಿನ ತಿಳ್ಕೋಬೇಕಾದ ಇಚ್ಛೆಯನ್ನೇ ತೆಗೆದುಹಾಕುವ, ಒಳಗಿರುವ ಅಜ್ಞಾನ ಬಾಧೆ ಮಾಡುವ, ಸತ್ಯ ನೀನಾಗಿದೆಯಾ ಎಂಬ ವಾಕ್ಯದಿಂದ ಇವನಿಗೆ ಪ್ರತ್ಯೇಗಾತ್ಮದಲ್ಲಿ ದೃಢವಾದ ಅರಿವು ಉಂಟಾಗುತ್ತದೆ. ತಿಳ್ಕೋಬೇಕಾದ ಇಚ್ಛೆಯನ್ನೇ ತೆಗೆದುಹಾಕುವ, ಒಳಗಿರುವ ಆತ್ಮದ ಬಗ್ಗೆ ಅಜ್ಞಾನ ಬಾಧೆ ಮಾಡುವ, ಸತ್ಯ ನೀನಾಗಿದ್ದೀನಿ ಎಂಬ ವಾಕ್ಯದಿಂದ ಇವನಿಗೆ ಪ್ರತ್ಯೇಗಾತ್ಮನಲ್ಲಿ ದೃಢವಾದಂತಹ ಅರಿವು ಉಂಟಾಗತ್ತೆ. 8 ವಾಕ್ಯ 8 ಪದ. ಅದು 3 ಪಾಯಿಂಟ್ಸ್. ಸತ್ಯ ನೀನಾಗಿದೆ ಅಂದ್ರೆ ತತ್ವಮಸಿನೇ ಅಲ್ಲ ಒಂದೇ. ಸತ್ಯನಾಗಿದ್ಯಾ ಅಂದ್ರೆ ತತ್ವ ಹೇಳ್ತಾ ಇರೋದು. ಸತ್ತನ ಜಗದ ಸದೇವ ಸೌಮ್ಯ ಸಮಗ್ರಾಸಿ ಶುರು 6ನೇ ಅಧ್ಯಾಯ. ಆ ಸತ್ತನ್ನ ತತ್ವಮಸಿ ಅಂತ, ತತ್ಶಬ್ದಕ್ಕೆ ಸತ್ತನ್ನೇ ಪರಾಮರ್ಶೆ ಮಾಡ್ತಾ ಇರೋದು, ರೆಫರ್ ಮಾಡ್ತಾರೆ. ತತ್ ಅಂದ್ರೆ ಸತ್ತು ಅಂತ ಅರ್ಥ, ಸತ್ವಮಸಿ ಅಂತ ಅರ್ಥ. ತತ್ವಮಸಿ ಅಂದ್ರೆ ಸತ್ಯ ನೀನಾಗಿದ್ದೀಯಾ, ತತ್ವಮಸಿ. ತತ್ತಲ್ಲ ನೀನಾಗಿರೋದು, ಸತ್ ಆಗಿಬಿಡಲ್ಲ. ತತ್ವಮಸಿಗೆ ಅದನ್ನು ಪರೋಕ್ಷ ತಗೊಂಡ್ರೆ ತತ್ವಮಸಿ ಆಗುತ್ತೆ. ಅದು ಸತ್ವಮಸಿ ತತ್ವ ಮಾಡ್ಕೊಂಡ್ರೆ ತತ್ವಮಸಿ ಆಗುತ್ತೆ. ಸತ್ವಮಸಿಯನ್ನೇ ತತ್ವಮಸಿ ಹೇಳ್ತಾ ಇದೆಯಾ ಹೊರತು ಪರೋಕ್ಷದ ಬ್ರಹ್ಮವನ್ನ ಅಂತಂದ್ರೆ ತತ್ವಮಸಿ ಆಗುತ್ತೆ. ಅದು ಸತ್ತ ತತ್. ನಮ್ಮ ಸ್ವಾಮಿಗಳವರು ಒಂದು ಪ್ರವಚನದಲ್ಲಿ ಒಂದು ತಮಾಷೆ ಮಾಡಿದ್ದಾರೆ. ಏನ್ ತಮಾಷೆ ಮಾಡಿದಾರೆ ಗೊತ್ತಾ? ಈ ತತ್ವಮಸಿ ಜಪ ಮಾಡ್ತಾ ಇದ್ರೆ ಥೂ ಅಂದ್ಬಿಟ್ರೆ ಅವಿದ್ಯೆ ಹೋಗ್ಬಿಡುತ್ತೆ ಅಂತ. ಜಪ ಮಾಡಿ ಆಮೇಲೆ ಥೂ ಅನ್ಬೇಕಂತೆ, ಆಮೇಲೆ ಅವಿದ್ಯೆ ಹೋಗ್ಬಿಡುತ್ತಂತೆ. ಜಪ ಮಾಡಿದ್ರೆ ಅವಿದ್ಯೆ ಹೋಗುತ್ತೆ ಅಂತ ಹೇಳಿ ಮಾಡ್ತಾ ಇರಲ್ಲ ಇವರು. ವಾಕ್ಯಾರ್ಥಕ್ಕಿರುವಂತಹ ವಾಕ್ಯವನ್ನ ಜಪ ಮಾಡಿ ಇಟ್ಕೊಂಡ್ರಲ್ಲ ಇವ್ರು, ಏನು ಹೇಳ ಅಂತ. ತತ್ವಮಸಿ ವಾಕ್ಯ ಜಪ ಮಾಡಿ ತುಂಬಾ ಜಪ ಮಾಡಿ ಆಮೇಲೆ ಥೂ ಅನ್ಬೇಕಂತೆ, ಆಮೇಲೆ ಅವಿದ್ಯೆ ಹೋಗ್ಬಿಡುತ್ತೆ ಅಂತ ತಮಾಷೆ ಮಾಡಿದ್ದಾರೆ ಗುರುಗಳು. ರೆಕಾರ್ಡಲ್ಲಿದೆ, ಸಾಮಾನ್ಯ ರೆಕಾರ್ಡಲ್ಲಿದೆ. ಎಲ್ಲಾ ತರ ಇದನ್ನು ಒಂದು ವಾಕ್ಯ ಇದನ್ನು ಜಪ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅಜ್ಞಾನಿಗಳು. ಶಂಕರಾಚಾರ್ಯ ವರಘಾತಾಯ ಕನ್ಯಾ ಮುದ್ವಾಹ ಇದೆ, ಅದಕ್ಕೆ ಬೀದಿದ್ದಾರೆ. ಅಳಿಯ ಸಾಯಲಿ ಅಂತ ಹೇಳಿ ಹೆಣ್ ಕೊಟ್ಟಂಗಾಯ್ತು. ಕೊಟ್ಟ ವಾಕ್ಯವನ್ನು ಜಪ ಮಾಡ್ತೀನಿ ಅಂತಂದ್ರೆ ಇದೇ ಮುಟ್ಟಾಳ್ತಾರ ನಿನ್ಗೆ ಅಂತ. ಇದೆಲ್ಲ ಸರಿ, ಆದ್ರೆ ಜನಗಳಿಗೆ ಅವಿದ್ಯೆ ಎಲ್ಲ ಮರೆಯ ಮುಗಿಸ್ಕೊಂಡ್ಬಿಟ್ಟಿದ್ರೆ ಈ ಜ್ಞಾನಿಗಳು ಇದನ್ನ ಹೇಳ್ತಿದ್ರೆ ಅವಾಗೆಲ್ಲ ಗೊತ್ತಾಗ್ತಾ ಇರತ್ತಲ್ವಾ? ಹೌದು. ಮತ್ತೆ ಜ್ಞಾನಿಗಳದ್ದು ಬೋಧನೆ ಇರ್ಬೇಕು. ಅವಾಗ ಸಮಾಜಕ್ಕೆ ಇದ್ದಾಗ ಜ್ಞಾನ ಆಗಿದೆ ಮಾಡ್ತಾರೆ, ಜ್ಞಾನ ಆಗಿದೆ ಹಂಕ ಮಾಡ್ತಾರ. ಅದೇ ಮತ್ತೆ ಅವಾಗ ಇನ್ನೂ ಅಜ್ಞಾನ ಅವಿದ್ಯೆ ಜಾಸ್ತಿ. ಏನ್ ಅವ್ರಿಗೆ ಹೇಳೋರಿಗೆ ಜ್ಞಾನ ಇರ್ಬೇಕಾ? ಹೇಳೋರಿಗೆ ಜ್ಞಾನ ಇದ್ರೆ ಹೆಂಗ್ ಮದುವೆ ಮಾಡಕ್ಕಾಗತ್ತ? ಈಗ ನಮ್ಮಲ್ಲಿ ಜ್ಞಾನಿಗಳೇ ಇಲ್ಲ ಅಂದಾಗ ಆ ಕಾಲದಲ್ಲಿ ಜ್ಞಾನಿಗಳು, ಆಮೇಲೆ ಅದ್ರ ಇದು ಪೂರ್ವ ಪಕ್ಷಿ ಇಂಥವ್ರೆಲ್ಲ ಇದ್ರು, ಅವ್ರು ಅದ್ರ ಎಗೇನ್ಸ್ಟ್ ಮಾತಾಡೋರು. ಹೌದು. ಜ್ಞಾನ ಇದ್ದವರು ಉಲ್ಟಾ ಮಾಡೋ. ಜ್ಞಾನಿಗಳು ಇಲ್ಲ, ಅಜ್ಞಾನಿಗಳು ಇಲ್ಲ, ಎಲ್ಲ ಒಂದೇ ಪಂಗಡ. ಜ್ಞಾನ ಎಲ್ಲ ಸೇರಿ ಒಂದ್ ಪಂಗಡ. ಚೆನ್ನಾಗಿದೆ. ಅಲ್ಲಿಂಗ ಚೆನ್ನಾಗಿ ಕಲ್ ತೊಳಿರಿ, ಹಾಯ್ಗ ಮಾಡ್ಕೊಂಡು ಕಲ್ ಮೇಲೆ ಹೋಗ್ತೀಯ. ಪ್ರತಿ ಇದರಲ್ಲಿ ದಿನಾ ಪ್ರದೋಷ ಪೂಜೆ ಮಾಡ್ತಾ ಇದ್ರು. ನೀವೇ ಹೇಳಿದ್ರಿ ದೊಡ್ಡ ಸ್ವಾಮಿಗಳು ಒಳ್ಳೆ ನರಸಿಂಹರು ಇದ್ರು ಎಷ್ಟೋ ವರ್ಷ, ಅವ್ರಲ್ಲಿ ಯಾರು ಗೊತ್ತಾಗಿಲ್ಲ ಅಂತ ಅಷ್ಟು ಅಜ್ಞಾನ ತುಂಬಿರೋಗ್ಬೇಕಾದ್ರೆ ಮತ್ತೆ ಬೇರೆಯವ್ರ ಏನು ಮಾಡ್ಕೋಲ್ಲ. ಅಜ್ಞಾನ ಇದ್ದವ್ರು ಹಣೆ ಬರವೇ ಅಷ್ಟೇ. ಏನು ಹಂಗೆ ಇದೆಯಲ್ಲ ಅಂತ. ಮತ್ತೆ ಇದ್ರೆ ಐತಿಕ ಭೋಗದಲ್ಲಿ ಕಷ್ಟಪ್ಪ. ಅದು ಭಗವದ್ಭಕ್ತಿ ಬೇಕು, ಅಂತರ್ಮುಖತೆ ಬೇಕು, ಶಮದವಾದಿ ಗುಣ ಇರಬೇಕು. ಅವಾಗ ಅದು ಅದೃಷ್ಟ ಪುಣ್ಯ.
ವಿಶೇಷ ಕರ್ಮ ಸನ್ಯಾಸೋ ವಾಕ್ಯಾರ್ಥ ಜ್ಞಾನ ಜನ್ಮನೆ ವಿಶೇಷ ಕರ್ಮ ಸನ್ಯಾಸೋ ವಾಕ್ಯಾರ್ಥ ಜ್ಞಾನ ಜನ್ಮನೆ ತಸ್ಯಾರಾಧುಪಕಾರಿತ್ವಾತ್ ಸ್ಯಾರಾಧುಪಕಾರಿತ್ವಾತ್ ಸಹಾಯತ್ವಾಯ ಕಲ್ಪ್ಯತೆ ಸಹಾಯತ್ವಾಯ ಕಲ್ಪತೆ ವಿಶೇಷ ಕರ್ಮ ಸನ್ಯಾಸೋ ಸನ್ಯಾಸೋ ವಾಕ್ಯಾರ್ಥ ಜ್ಞಾನ ಜನ್ಮನೆ तस्य ಉಪಕಾರಿತ್ವಾತ್ ಸಹಾಯತ್ವಾಯ ಕಲ್ಪತೆ ಕಲ್ಪ್ಯತೆ ವಿಶೇಷ ಕರ್ಮ ಸನ್ಯಾಸಃ ವಾಕ್ಯಾರ್ಥ ಜ್ಞಾನ ಜನ್ಮನೆ ತಸ್ಯ ಆರಾಧ್ ಉಪಕಾರಿತ್ವಾದ್ ಸಹಾಯತ್ವಾಯ ಕಲ್ಪ್ಯತೆ. ಆರಾಧನೆನ ಹತ್ತಿರದಿಂದ ಆರಾ ದೂರ ಸಮೀಪಯೋ ಸನ್ನಿಪತ್ಯೋಪಕಾರಕ ಇದು ದೂರ ಹತ್ತಿರ ದೂರ ಯಾಕೋ ಸನ್ಯಾಸ ದೂರ ಅಲ್ಲ ಹತ್ತಿರ ಹೋಗೋದು. ಕರ್ಮಯೋಗ ಆರಾಧೋಪಕಾರಕ ಅಂದ್ರೆ ದೂರದಿಂದ, ಸನ್ಯಾಸ ಆರಾಧೋಪಕಾರದಿಂದ ಹತ್ತಿರದ ಉಪಕಾರಕ. ಎರಡು ಆರಾಧೋಪಕಾರಕವೇ. ಕರ್ಮಯೋಗ ಆರಾಧೋಪಕಾರಕ ಅಂದ್ರೆ ದೂರದಿಂದ ಉಪಕಾರ, ಸನ್ಯಾಸ ಆರಾಧೋಪಕಾರಕ ಅಂದ್ರೆ ಹತ್ತಿರದಿಂದ. ಆರಾಧ ಶಬ್ದಕ್ಕೆ ದೂರ ಸಮೀಪಯೋ ಅಂತ ಅಮಲಕೋ ಹೇಳಿ ದೂರಕ್ಕೂ ಸಮೀಪಕ್ಕೂ ಎರಡಕ್ಕೂ ಆರಾ ಶಬ್ದ ಬಳಸ್ಬಿಡ್ತಾರೆ. ಕನ್ಫ್ಯೂಸ್ ಆಗುತ್ತೆ, ಎಲ್ಲಿ ದೂರ ಇಟ್ಕೋಬೇಕು ಎಲ್ಲಿ ಹತ್ತಿರ ಇಟ್ಕೋಬೇಕು, ಕಾಂಟೆಕ್ಸ್ಟ್ ನೋಡಿ ಇಟ್ಕೋಬೇಕು. ಹಾಗೆ ಇಲ್ಲಿ ಸನ್ನಿಪತ್ಯೋಪಕಾರಕತ್ವ ಅರ್ಥ ಮಾಡೋದು ಆಂಧ್ರಗಿರಿಗಳು ಆರಾಧನೆಗೆ. ನಿಶೇಷ ಕರ್ಮ, ನಿಶೇಷ ಅಂದೇನೋ ಎಂಟೈರ್ ಒಂಚೂರು ಉಳಿದೇನೆ. ಲೌಕಿಕ ವೈದಿಕ ಎಲ್ಲಾ ಕರ್ಮಗಳ ಸನ್ಯಾಸ ಇದೆಯಲ್ಲ ಅದನ್ನ ಮಾಡ್ಬೇಕು. ಯಾತಕ್ಕೆ? ವಾಕ್ಯಾರ್ಥ ಜ್ಞಾನ ಜನ್ಮನೆ. ತತ್ವಮಸಿ ವಾಕ್ಯಾರ್ಥ ಜ್ಞಾನ ಉಂಟಾಗುವುದಕ್ಕೆ ಎಲ್ಲಾ ಕರ್ಮವನ್ನು ಬಿಟ್ಟು ತತ್ವ ಚಿಂತನೆಯಲ್ಲಿ ವಿಚಾರದಲ್ಲಿ ಮುಳುಗಿಬಿಡ್ಬೇಕಂತೆ. ಕರ್ಮ ವಿಕ್ಷೇಪಕ್ಕೆ ಕಾರಣ, ಚಾಂಚಲ್ಯಕ್ಕೆ ಕಾರಣ. ಕರ್ಮ ಮಾಡಿದಷ್ಟು ಚಿತ್ತ ವಿಕ್ಷೇಪ ಆಗುತ್ತೆ, ಚಂಚಲತೆ ಬರುತ್ತೆ, ಬಹಿರ್ಮುಖರಾಗ್ತಾನೆ. ಕರ್ಮ ಬಿಟ್ಟಾಗ್ಬಿಡಿ. ಶರೀರ ಸ್ಥಿತಿ ಮಾತ್ರ ಪ್ರಯೋಜನ, ಕರ್ಮ ಏನೋ ಇರುತ್ತೆ ಅಷ್ಟಿಟ್ಕೊಂಡು ಸರ್ವದ ಟಿಲ್ ಬೆಡ್ ಅಂಡ್ ಟಿಲ್ ಡೆತ್, ಮಲಗುವವರೆಗೂ ಸಾಯುವವರೆಗೂ ನಾನು ಯಾರು, ನನ್ನ ಸ್ವಲ್ಪ ಏನು ಅಂಥೇಳಿ ಈ ರೀತಿ ವಿಚಾರ ಮಾಡ್ತಾ ಇದ್ರೆ ಆ ಸನ್ಯಾಸ ಇದೆ. ತಸ್ಯ ಸನ್ಯಾಸಸ್ಯ ಆರಾಧೋಪಕಾರಕತ್ವ ಸನ್ನಿಪತ್ಯೋಪಕಾರಕತ್ವ. ಆ ಸನ್ಯಾಸವು ಸಮೀಪದಿಂದ ಉಪಕಾರ ಮಾಡುತ್ತದೆ, ಆದ್ದರಿಂದ ಸಹಾಯತ್ವಾಯ ಕಲ್ಪತೆ. ಮೋಕ್ಷಕ್ಕೆ ಸಹಾಯ, ಜ್ಞಾನವಾಗೋದಕ್ಕೆ ಸಹಾಯವಾಗೋದಕ್ಕೆ ಸಮರ್ಥವಾಗತ್ತೆ. ಎಲ್ಲ ಕರ್ಮ ಬಿಡೋದು ಹೌದು, ಬಿಡೋದು ಕರ್ಮ ಮಾಡೋದು ಉಪಕಾರ ಅಲ್ಲ, ಬಿಡೋದು ಉಪಕಾರ. ಸನ್ಯಾಸ. ಯಾವ್ದು ಮಾಡ್ಬೇಕು ಮಾಡ್ಬೇಕು ಬಂಬಡಿ ಬಜಾಯಿಸ್ಕೊಂಡು ಕೃಷ್ಣ ಬಿಡ್ಬೇಕು ಬಿಡ್ಬೇಕು ದೇವ್ರು ಅಂತಾರೆ. ಕೃಷ್ಣ ಗೀತೆಯೆಲ್ಲ ಮಾಡ್ರೋ ಕರ್ಮಣ್ಯವಾಧಿಕಾರಸ್ತೆ ಕುರು ಕರ್ಮ ತಸ್ಮಾತ್ ಪೂರ್ವೈ ಪೂರ್ವದ ಕೃತ ಮಾಡು ಅಂತಾರೆ. ಬಿಡು 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 ಅಂತಾರೆ ಅವರು. ಯಾರು ಕೃಷ್ಣ ಮಾತು ಕೇಳೋಣ, ಸುರೇಶ್ವರ ಮಾತು ಕೇಳೋಣಪ್ಪ, ಯಾವ ಮಾತು ಕೇಳೋಣ? ಅಂದ್ರೆ ಕ್ರೈಸ್ತ ಮುಸಲ್ಮಾನ ಆ ಧರ್ಮ ಬಿಟ್ಟು ವೈದಿಕ ಧರ್ಮ ಇರು ಅಂತ. ವಾಕ್ಯಾರ್ಥ ಜ್ಞಾನ ಉಂಟಾಗಬೇಕಾದ್ರೆ ನೀವು ಕರ್ಮ ಎಲ್ಲ ಕರ್ಮವನ್ನು ಬಿಟ್ಬಿಡು. ವಾಕ್ಯಾರ್ಥ ಜ್ಞಾನ ಜನ್ಮನೆ. ವಾಕ್ಯಾರ್ಥ ಜ್ಞಾನ ಉಂಟಾಗುವುದಕ್ಕಾಗಿ ಎಲ್ಲಾ ಸಂಪೂರ್ಣ ಕರ್ಮಗಳ ಸನ್ಯಾಸವನ್ನ ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಏಕೆಂದ್ರೆ ಆ ಸನ್ಯಾಸವು ಸಮೀಪದಿಂದ ಉಪಕಾರಕವಾಗುತ್ತದೆ. ಆದ್ದರಿಂದ ಅದು ಸಹಾಯತ್ವಾಯ ಕಲ್ಪತೆ, ಆತ್ಮಜ್ಞಾನಕ್ಕೆ ಸಹಾಯವಾಗುವುದಕ್ಕಾಗಿ ನಿಲ್ಲುತ್ತದೆ. ಸನ್ಯಾಸ ಬೇಸಿಕ್. ಔಷ ವಾಕ್ಯ ಸನ್ಯಾಸಾಶ್ರಮ ಮೋಕ್ಷಾಶ್ರಮ ಅಂತ ಹೆಸರು ಸರ್. ಮೋಕ್ಷಾಶ್ರಮ ಅಂತ ಅದಕ್ಕೆ ಹೆಸರು. ಸನ್ಯಾಸ ಮಾಡ್ಬಿಟ್ಟ ಅಂದ್ರೆ ಸಿಕ್ತು ಅಂತ ಅರ್ಥ, ಬ್ರಹ್ಮಜ್ಞಾನ ಆಯ್ತು ಅಂತ ಅರ್ಥ. ಯಾಕಂದ್ರೆ ಅದಕ್ಕೂ ಅವಿನಾಭಾವ ಸಂಬಂಧ. ಆಳ ಮಾಡ್ತೀರಾ? ಇದೆ ಅವ್ರ ಜೊತೆ ಕಾಲ್ಬೆಟ್ಟ ಇದೆ ನೋಡಿ. ಈ ಮಾಘ ಮಾಸ ಬರುತ್ತೆ, ಮತ್ತೂರು ಕರ್ಕೊಂಡು ಹೋಗ್ತೀನಿ, ತಲೆ ಬೋಳಿಸಿ ಜನರ ಕಿಸಾಕಿ ಕಾಯಿ ಬಟ್ಟೆ ಉಡಿಸಿ ಆಡಿ ಜ್ಞಾನ ಆಗತ್ತೆ. ಜ್ಞಾನವೇ ಬೇಕು ಅಂದ್ರೆ ಅದೇ ಮನೆ ಮಠ ಅಮ್ಮ ಅವ್ರು ಯಾರು ನೋಡ್ತಾರ? ಸ್ವಲ್ಪ ಅಮ್ಮ ಸ್ವಲ್ಪ ಅಮ್ಮನ ಜವಾಬ್ದಾರಿ ಇದೆ. ಆದ್ಮೇಲೆ ಅಮ್ಮನ ಜವಾಬ್ದಾರಿ ಆದ್ಮೇಲೆ ಬೇಕು. ಅಮ್ಮ ಅಮ್ಮನೇ ಬಂಧನ. ಯಾವ ಅಮ್ಮ ಜನ್ಮ ಕೊಟ್ರು ಆ ಅಮ್ಮ ಬಂಧ. ಇದೇನು ಗ್ರಹಚಾರ? ಬಂಧನ ಅಂತೆ. ಬಂಧನ ಬಂಧು ರೀತ್ಯಾಹೋ, ಬಂಧುಗಳೇ ಬಂಧನ ಅಂತೆ. ತಿಳ್ಕೊಳ್ಳಿ. ವಾಕ್ಯಾರ್ಥ ಜ್ಞಾನ ಉಂಟಾಗುವುದಕ್ಕೆ ಯಾವ ವಾಕ್ಯಾರ್ಥ?
ತತ್ವಮಸ್ಯಾದಿ ಉಂಟಾಗುವುದಕ್ಕೆ ಸಂಪೂರ್ಣ ಕರ್ಮ ಸನ್ಯಾಸವು ಯಾವುದು ಉಂಟಾಗೋದಕ್ಕೆ ಅಲ್ಲ ವಾಕ್ಯಾರ್ಥ ಜ್ಞಾನ ಉಂಟಾಗುವುದಕ್ಕೆ ಸಂಪೂರ್ಣ ಕರ್ಮಗಳ ಸನ್ಯಾಸವು ಎಂಟೈರ್ ಪ್ರಶಸ್ತವಾಗಿರುತ್ತದೆ ಎಂದು ನಿರ್ಧಾರ ಮಾಡ್ಕೋಬೇಕು. ಪ್ರಶಸ್ತ ಸನ್ಯಾಸ ಪ್ರಶಸ್ತ ಅಂತ. श्रवणादि का निकट से सहायक बनता है। ಅಂದ್ರೆ श्रवणादि का निकट से सहायक बनता है। ಶ್ರವಣಾದಿಕ್ಕಿಂತ ಶ್ರವಣಾದಿಗಳಿಗೆ ಶ್ರವಣಾದಿಕ ಷಷ್ಠಿ ಇದೆ. ಶ್ರವಣಾದಿಗಳಿಗೆ ಅದು ಶ್ರವಣಾದಿಗಳಿಗೆ ಸನ್ಯಾಸವು ತುಂಬಾ ಸಮೀಪ ಸಾಧನ. ಸಂಪೂರ್ಣ ಕರ್ಮ ಸನ್ಯಾಸವು ಶ್ರವಣಾದಿಗಳಿಗೆ ತುಂಬಾ ಸಮೀಪವಾದ ಸಾಧನವಾಗಿರುತ್ತದೆ. ಸನ್ಯಾಸಸ್ಯ ಮಾಡಿದ್ದಾರೆ. ಸನ್ಯಾಸಸ್ಯ ಜ್ಞಾನಸಾಧನ ಶ್ರವಣಾದಿ ಸಹಾಯತ್ವೇ ಮಾಡಿದ್ದಾರೆ. ನಿಶ್ಚಗಮ ಸನ್ಯಾಸ ಕಾರ್ಯ ಕುತಃ ತಸ್ಯಾನ ಸನ್ಯಾಸಸ್ಯ ಶ್ರವಣಾದಿಭಿಃ ಆರಾಧುಪಕಾರತ್ವ ಸಹಾಯಕವದೆ. ಶ್ರವಣಾದಿಕಂ ಭವತಿ ಸಮೀಪ ಸಾಧನ ಮಾಡುತ್ತದೆ. ಸಮೀಪದವಾದ ಸಹಾಯಕವಾಗಿರುತ್ತದೆ. ಇಲ್ಲಿ ವೇದಾಧ್ಯಯನ ಮಾಡಬೇಕು ಅಂತಂದ್ರೆ ಹೇಗೆ ಉಪನಯನ ಮಾಡ್ಕೊಳ್ಳೇಬೇಕೋ, ಅಗ್ನಿಹೋತ್ರ ಯಜ್ಞ ಮಾಡಬೇಕು ಅಂದ್ರೆ ಗೃಹಸ್ಥನಾಗಲೇಬೇಕೋ, ಅದೇ ರೀತಿ ಮೋಕ್ಷ ಬೇಕು ಅಂದ್ರೆ ಸನ್ಯಾಸ ಮಾಡಲೇಬೇಕು ಅಂತಾರೆ. ಕಂಪಲ್ಸರಿ ಅಂತ ಇದ್ದಾರೆ. ಅದಕ್ಕೆ ಇದು ಅವಿನಾಭಾವ ಸಂಬಂಧ. ವೇದಾಧ್ಯಯನ ಮಾಡ್ಬೇಕಂತ ಉಪನಯನ ಮಾಡ್ಕೊಳ್ಳೋದು ಅಂತ ಹೆಂಗಾಗತ್ತೆ? ಅಗ್ನಿಹೋತ್ರ ಮಾಡ್ಕೋಬೇಕಂದ್ರೆ ಮದುವೆ ಆಗೋದು ಅಂತ ಹೆಂಡತಿ ಇಲ್ಲ ಅಂತ ಹೆಂಗಾಗತ್ತೆ? ಹಾಗೆ ಆತ್ಮಜ್ಞಾನ ಬೇಕಂದ್ರೆ ಸನ್ಯಾಸ ಮಾಡೋದು ಅಂತ ಹೆಂಗಾಗತ್ತೆ? ವೈಶ್ಯರಿಗೂ ಅಧ್ಯಯನ ಆಗ್ತಿದೆ. ಇದೇ ಇದೆ ಅವರು ಸತ್ಯವೇಶ್ವರಿಗೂ ಉಂಟು ಸನ್ಯಾಸ, ಅವ್ರಿಗೂ ಉಂಟು. ಬರ್ಕೊಟ್ರಾ? ಎಲ್ಲ ವಾಕ್ಯಾರ್ಥ ಜ್ಞಾನ ಉಂಟಾದಕ್ಕೆ ಸಂಪೂರ್ಣ ಕರ್ಮ ಸನ್ಯಾಸವು ಪ್ರಶಸ್ತವಾಗಿದೆ. ಏಕೆಂದರೆ ಆ ಸನ್ಯಾಸವು ಶ್ರವಣಾದಿಗಳಿಗೆ ಸಮೀಪದಿಂದ ಉಪಕಾರಕವಾಗಿರುವುದರಿಂದ ಸಹಾಯವಾಗುವುದಕ್ಕಾಗಿ ಸಮರ್ಥವಾಗಿರುತ್ತದೆ. ತ್ಯಾಗ ಏವ ಹಿ ಸರ್ವೇಷಾಂ ಮೋಕ್ಷ ಸಾಧನಮುತ್ತಮಂ ತ್ಯಜತೀವ ಹಿ ತಜ್ಞೇಯಂ ತ್ಯಕ್ತ್ವಾ ಪ್ರತ್ಯಕ್ ಪರಂ ಪದಂ. ಸರ್ವೇಷಾಂ ಸಾಧನಾನಾಂ ಮಧ್ಯೆ ತ್ಯಾಗ ಏವ ಹಿ ಉತ್ತಮಂ ಸಾಧನಂ. ಅನೇಕ ಸಾಧನ, ಕರ್ಮಯೋಗ, ಭಕ್ತಿಯೋಗ, ಧ್ಯಾನ ಯೋಗ, ತೀರ್ಥಕ್ಷೇತ್ರ ಪರ್ಯಟನ, ಅರವಟ್ಟಿಗೆ, ಇದು ಪೂಜಾ ಪುರಸ್ಕಾರ, ಜಪ, 108 ಸಾಧನೆ ಇದೆಯಲ್ಲ. ಎಲ್ಲ ಸಾಧನೆಗಳಲ್ಲೂ ಸನ್ಯಾಸ ತ್ಯಾಗ ಇದೆಯಲ್ಲ, ಅದು ಉತ್ತಮವಾದ ಸಾಧನ. ಶ್ರವಣಾದಿಗಳಿಗೆ ಶ್ರವಣಾದಿಗಳನ್ನು ಮಾಡೋದಕ್ಕೆ ಆಮೇಲೆ ಬೇಡ, ಅದು ಮಾಡೋದಕ್ಕೆ ಸನ್ಯಾಸ ಬಹಳ ಹೆಚ್ಚು ಸಾಧನ. ಸನ್ಯಾಸ ಸಾಧನ, ಸನ್ಯಾಸ ಫಲ ಅದಪ್ಪ. ಹೇಳಿಮ್ಮ. ಸಾಧನಕ್ಕೆ ಸರ್ವ ಸೇರಿಸ್ತಿದ್ದೀರಾ ವಿಶೇಷಣವಾಗಿ? ಹೌದು, ಸರ್ವರಿಗೂ ಅರ್ಥದಲ್ಲಿ ಸರ್ವೇಶಾಂ ಅಂದಾಗ ಎಲ್ಲರಿಗೂ ಅಂತ ಅನ್ನೋ ಅರ್ಥದಲ್ಲಿ ತಗೋತೀರಾ? ಮಾಡ್ಬೋದು, ಹಾಗೂ ಮಾಡ್ಬೋದು. ನೀವು ಹೇಳಿದಂಗೆ ಸರ್ವೇಶಾಂ ಜನಾನಾಂ ತ್ಯಾಗ ಉತ್ತಮಂ ಸಾಧನ, ಮುಖ್ಯ ಸಾಧನ ಮಾಡ್ಬೋದು. ಸರ್ವೇಶಾಂ ಸಾಧನಾನಾಮ ಮಾಡುವುದು ಅದು ಎಷ್ಟು ಸಾಧನ, ಎಲ್ಲ ಸಾಧನಕ್ಕೂ ತ್ಯಾಗ ಆಗುತ್ತೆ ಮಾಡ್ಬೋದು. ಇದು ಎಲ್ಲರಿಗೂ ತ್ಯಾಗವೇ ಸಾಧನ ಅಂತ ಅರ್ಥ ಮಾಡ್ಬೋದು. ಎರಡರಲ್ಲೂ ಮಾಡ್ಬೋದು, ತಪ್ಪೇ ಇಲ್ಲ, ಹಾಗೂ ಮಾಡ್ಬೋದು. ಹಾಗೆ ಮಾಡಿದಾರ ಅವರು. ಸರ್ವೇಶಾಂ ಜನಾನ ಮಾಡಿದ್ದಾರೆ.
ಸರ್ವೇಷಾಂ ಜನಾನಾಂ ತ್ಯಾಗ ಏವ ಹಿ ಉತ್ತಮಂ ಮೋಕ್ಷ ಸಾಧನಂ, ತ್ಯಾಗವೇ ಉತ್ತಮವಾದ ಮೋಕ್ಷ ಸಾಧನವು. ಹಾಗೆ ಮಾಡ್ಬೋದು, ತಪ್ಪೇನಾಗಲ್ಲ. ಅಲ್ಲ, ಸರ್ವೇ ಸಾಧನಾನಾಂ ಅನ್ನೋದನ್ನ ಸಾಧನೆಗಳಿಗೆ ಸರ್ವ ಕೊಟ್ಬಿಟ್ರೆ ಎಲ್ಲಾದ್ರಲ್ಲೂ ಮೋಕ್ಷ ಬರ್ತಿದೆ, ಇದ್ರಲ್ಲಿ ಶ್ರೇಷ್ಠವಾಗಿ ಬರುತ್ತೆ ಅನ್ನೋ ಅರ್ಥ ಆಗ್ಬಿಡಲ್ವಾ? ಅಲ್ಲ, ಸಾಧನ ಮೋಕ್ಷಕ್ಕಾಗಿ ಸಾಧನ ತುಂಬಾ ಇದೆ. ಮೋಕ್ಷಕ್ಕಾಗಿಯೇ ಇದು ನಮ್ಮ ಪರಂಪರೆಯಿಂದ ಅಂತರಂಗವಾಗಿ ಸಹಾಯವಾಗಿ ಅನೇಕ ಸಾಧನ ಇದೆ. ಅಲ್ಲ, ನೀವ್ ಒಂದ್ಸತಿ ಹೇಳಿದ್ರಿ ಯಾವ್ದ್ರಲ್ಲಿ ಬಂದ್ರು ಟೋಲ್ ಗೇಟ್ ಇದೆ, ಇದನ್ನ ದಾಟ್ಕೊಂಡೇ ಹೋಗ್ಬೇಕಾದ್ರಿಂದ ಹೌದೌದು, ಟೋಲ್ ಎಲ್ಲಾ ಗೇಟ್ ಇದೆ. ಸಾಧನಕ್ಕೂ ಇದೇ ಕೊನೆ ಆದ್ರಿಂದ ಅದಕ್ಕೆ ಇದು ಹೆಚ್ಚಿಂದು ಅಂತ. ಎಲ್ಲಾ ಸಾಧನಕ್ಕೂ ತ್ಯಾಗವೇ ಹೆಚ್ಚಿಂದಾದ್ರಿಂದ ಇಲ್ಲಿಗೆ ಎಲ್ಲ ಬರ್ಬೇಕು ಅಂತ ಆದ್ರೆ ಇದು ಹೆಚ್ಚಿಂದು ಅಂತ ಹಾಗೆ ಮಾಡಿದೆ. ಹೇಳಿದ್ರೆ ಹಾಗೂ ಮಾಡ್ಬೋದು. ಸರ್ವೇಷಾಂ ಜನಾನಾಂ ತ್ಯಾಗಃ ಯಃ ಅಸ್ತಿ ಸನ್ಯಾಸಃ ಸ ಏವ ಉತ್ತಮಂ ಸಾಧನಂ ತದೇವ ಉತ್ತಮಂ ಸಾಧನಂ ಅಂತ ಮಾಡ್ಬೋದು. ಟೋಲ್ಗೇಟ್ ನೀವು ಹೇಳಿದ ಕರೆಕ್ಟ್ ಬಿಡಿ. ಆ ಟೋಲ್ಗೇಟ್ ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್ ವರ್ಡ್. ಟೋಲ್ಗೇಟ್ ಅಂತ ಹೇಳಿದ್ರಲ್ಲ, ಹೌದು, ದಾಟ ಹೋಗ್ಬೇಕಲ್ಲ. ಅಲ್ಲಿ ಬರ್ಲೇಬೇಕು. ಅಲ್ಲೇ. ಸನ್ಯಾಸಕ್ಕೆ ಬರದೆ ಮುಂದಕ್ಕೆ ಆಗೋದೇ ಇಲ್ಲ. ಸನ್ಯಾಸನ ಕಾಯಿ ಬಟ್ಟೆ ಅಲ್ಲ, ಅಕ್ರಿಯಾತ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ಒಂದು ಕೆಪಾಸಿಟಿ, ಯೋಗ್ಯತೆ, ನಿಷ್ಕ್ರಿಯಾತ್ಮ ಸ್ವರೂಪವನ್ನು ಕಂಡುಕೊಳ್ಳುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದು ಸನ್ಯಾಸ. ಎರಡು ತರಗಳಿವೆ, ಎಲ್ಲಾ ಜನರಿಗೂ ಮತ್ತು ಎಲ್ಲಾ ಸಾಧನೆಗಳಿಗೂ ನೋಡ್ಕೊಂಬಿಡಿ. ಎಲ್ಲಾ ಜನರಿಗೂ ಪ್ಲಸ್ ಎಲ್ಲಾ ಸಾಧನಕ್ಕೂ ಮಧ್ಯಮಣಿ ನ್ಯಾಯ ಮಾಡ್ಬಿಡೋದು. ಎರಡು ಉಭಯಸಾಪಿ ಯೋಜಿತು ಶಕ್ಯತೆ. ಸಾಧನಕ್ಕೂ ಎಲ್ಲಾ ಜನರಿಗೂ, ಎಲ್ಲಾ ಜನರಿಗೂ ಎಲ್ಲಾ ಸಾಧನಗಳ ಪೈಕಿಯೂ ತ್ಯಾಗವೇ ಹೆಚ್ಚಿನ ಮೋಕ್ಷ ಸಾಧನವಾಗಿರುತ್ತದೆ ಅಲ್ಲವೇ? ಉತ್ತಮವಾದ ಮೋಕ್ಷ ಸಾಧನೆ ಆಗಿರುತ್ತದೆ ಅಲ್ಲವೇ? ಹೀನ ಅಲ್ಲವೇ ಅಂತ. ತ್ಯಾಗವೇ ಅಲ್ಲವೇ ಉತ್ತಮ ಸಾಧನವಾಗಿರುತ್ತದೆ ಆಗಿರುತ್ತದೆ ಅಲ್ಲವೇ? ಏಕೆಂದ್ರೆ ತ್ಯಜತೀವ ಹಿ ತಜ್ಞೇಯಂ, ಬಿಡುವಾತನಿಗೆ ಅದು ಗೊತ್ತಾಗುವಂಥದ್ದು. ತ್ಯಜತಾ ಪುರುಷೇನ ಅಂತ ಸತ್ಯ, ಬಿಡುವ ಪುರುಷರಿಂದಲೇ ಅದು ಗೊತ್ತಾಗುವುದು. ಯಾಕಂದ್ರೆ ಬಿಡುವಾತನಿಗೆ ಒಳಗಿನ ಸ್ವರೂಪ ಕೂತ್ಕೊಂಡಿದೆ. ಯಾವುದನ್ನ ಇಟ್ಕೊಂಡು ಎಲ್ಲವನ್ನು ಬಿಡ್ತಾನೋ ಆ ಸ್ವರೂಪವನ್ನು ಬಿಡೋಕ್ಕಾಗಲ್ಲ. ಅದನ್ನ ಇಟ್ಕೊಂಡೆ ಎಲ್ಲ ಬಿಟ್ಟಿದ್ದು, ಅದು ಮಾತ್ರ ಎಲ್ಲ ಬಿಟ್ಟುಕೊಂಡು ಅದೇ ಉಳಿಯೋದು, ನಿಶೇಷವಾಗಲ್ಲ, ಸಾವಿಶೇಷವಾಗ್ತಾನೆ. ತಾನು ಇದ್ದೇ ಇರ್ತಾನೆ, ತನ್ನನ್ನು ಇಟ್ಕೊಂಡು ಎಲ್ಲವನ್ನು ಬಿಟ್ಟಿರ್ತಾನೆ, ತಾನು ಮಾತ್ರ ಉಳಿತಾನೆ. ಬಿಡುವ ಮನುಷ್ಯನಿಗೆ ಅದು ಮನುಷ್ಯನಿಗೆ ಅದು ಗೊತ್ತಾಗುವಂಥದ್ದು, ಮನುಷ್ಯನಿಗೆ ಅದು ಗೊತ್ತಾಗುವಂಥದ್ದು. ಏಕೆಂದರೆ ಬಿಡುವಾತನಿಗೆ ಒಳಗಿನ ಹೆಚ್ಚಿನ ಸ್ಥಾನವಾಗಿದೆ. ಪ್ರತ್ಯೇಕ ಪರಂಪದಂ, ಬಿಡುವಾತನಿಗೆ ಒಳಗಿನ ಹೆಚ್ಚಿನ ಸ್ಥಾನವಾಗಿದೆ. ಮುಂದಿನ ಶ್ಲೋಕದಲ್ಲಿ ಸರ್ವೇಶಾಮ ತ್ಯಾಗ ಸಾಧನ ಅರ್ಥ ಮಾಡಿದ್ದಾರೆ ನೋಡಿ. ಸರ್ವೇಶಾಂ ಜನಾನ ಅರ್ಥ ಮಾಡಿಲ್ಲ, ಸರ್ವತ್ಯಾಗ ಅಂತ ಮಾಡಿದ್ದಾರೆ. ಶಾಂತೋ ದಾಂತ ಇತಿ ತಥಾ ಸರ್ವತ್ಯಾಗ ಪುರಸ್ಸರಂ ಉಪಾಯಂ ಆತ್ಮವಿಜ್ಞಾನೆ ಶ್ರುತಿರೇವಾಬ್ರವೀತ್ ಸ್ವಯಂ. ಲೌಕಿಕ ಜನರಿಗೆ ಹೊರಗಿಂದ ಹೆಚ್ಚಿನ ಸ್ಥಾನ ಅಲ್ಲ, ಹೊರಗಿಂದ ಎಲ್ಲ ಹೆಚ್ಚಿನ ಸ್ಥಾನ ಅಂತ. ಲೌಕಿಕ ಜನರಿಗೆ ಹೊರಗಡೆ ವಿಷಯಗಳ ಆಸಕ್ತಿ ಇದೆ, ಹೆಚ್ಚಿನ ಸ್ಥಾನ. ಇವ್ರಿಗೆ ಹೊರಗಿಂದ ಹೆಚ್ಚಿನ ಸ್ಥಾನ, ಆತ್ಮನೇ ಹೆಚ್ಚಿನ ಸ್ಥಾನ. ಬಿಡುವಾದನಿಗೆ ಹೆಚ್ಚಿನ ಪದವಾಗಿದೆ, ಸ್ಥಾನವಾಗಿದೆ. ಶಾಂತೋದಾಂತ ಇತಿ ತಥಾ ಸರ್ವತ್ಯಾಗ ಪುರಸ್ಸರಂ ಉಪಾಯಂ ಆತ್ಮವಿಜ್ಞಾನೆ ಶುಚಿರೇವಾಬ್ರವೀತ್ ಸ್ವಯಂ. ಶಾಂತೋ ದಾಂತ ಉಪರತ ಸ್ಥಿತಿಕ್ಷ ಸಮಾಹಿತೋ ಭೂತ್ವ ಆತ್ಮನ್ಯವ ಆತ್ಮಾನಂ ಪಶ್ಯೇತ್ ಸರ್ವಮಾತ್ಮಾನಂ ಪಶ್ಯತಿ ದೀನಂ ಪಾಪ್ಮಾ ತರತಿ ಸರ್ವಂ ಪಾಪ್ಮಾನಂ ತರತಿ ಸರ್ವಂ ಪಾಪ್ಮಾನಂ ತಪತಿ ದೀನಂ ಪಾಪ್ಮಾ ತಪತಿ ಸರ್ವಂ ಪಾಪ್ಮಾನಂ ತರತಿ. ಆತ್ಮನ್ಯವ ಆತ್ಮಾನಂ ಪಶ್ಯ, ಅಲ್ಲಿ ಅದನ್ನೆಲ್ಲವನ್ನು ಬಿಟ್ಟು ಆತ್ಮಲ್ಲೇ ಆತ್ಮ ಕಟ್ಕೊಳ್ತಾನಂತೆ. ಶಾಂತ ಅಂದೇನೋ ಮನೋನಿಗ್ರಹ, ದಾಂತ ಅಂದೇನೋ ಇಂದ್ರಿಯ ನಿಗ್ರಹ. ಮನಸ್ಸನ್ನು ನಿಗ್ರಹ ಮಾಡುತ್ತಲೂ ಇಂದ್ರಿಯನ್ನು ನಿಗ್ರಹ ಮಾಡುತ್ತಲೂ ಎಂಬುದಾಗಿ ಶ್ರುತಿಯು ಎಲ್ಲಾ ಕರ್ಮಗಳನ್ನು ಭಾವನೆ ತ್ಯಾಗ ಮಾಡುವುದನ್ನು ಮೊದಲು ಮಾಡಿಕೊಂಡು ಆತ್ಮವಿಜ್ಞಾನಕ್ಕೆ ಸನ್ಯಾಸವೇ ಉಪಾಯ ಎಂಬುದಾಗಿ ಖುದ್ದಾಗಿ ತಾನೇ ಹೇಳುತ್ತದೆ. ಸನ್ಯಾಸ ಹೇಳ್ತಾ ಇದೆ ಆ ಶ್ರುತಿ.
ಶಾಂತೋದಾಂತೋ ಬರ್ತೈತಿ ಶಾಂತ ಶಮ ಏವ ಹಿ ಕಾರಣ ಯೋಗಾರೂಢ ತಸ್ಯೈವ ಶಮ ಅಂದ್ರೆ ಸನ್ಯಾಸ ಆರುಕ್ಷೋಮ ನಿರ್ಯೋಗಂ ಕರ್ಮ ಕಾರಣ ಅಂದ್ರೆ ಕರ್ಮಯೋಗ ಯೋಗಾರೂಢ ತಸ್ಯೈವ ಶಮಃ ಸನ್ಯಾಸ ಆ ಶಮ ತೋರ್ತಾ ಇದ್ದಾರೆ ಅರ್ಥ ಹೇಳಿ ಗುರುಗಳೇ. ಹಾ ಶಾಂತೋದಾಂತಹ ಅಂದ್ರೆ ಶಾಂತನಾಗುವುದು ದಾಂತನ ತಥಾ ಹಂಚು ಬಳಿ ತಥಾ ಹಾಗೆಯೇ ಹೀಗೆ ಹಾಗೆ ಶ್ರುತಿ ಶ್ರುತಿಯು ಶಾಂತನು ಆಗಿ ಮನೋನಿಗ್ರಹವುಳ್ಳವನಾಗಿ ಇಂದ್ರಿಯವುಳ್ಳವನಾಗಿ ಎಂಬುದಾಗಿ ಆತ್ಮವಿಜ್ಞಾನದ ವಿಷಯದಲ್ಲಿ ಎಲ್ಲವನ್ನೂ ತ್ಯಾಗ ಮಾಡುವುದನ್ನು ಮುಂದೆ ಮಾಡಿಕೊಂಡು ಮಾಡಿಕೊಂಡಿರುವುದು ಉಪಾಯವೆಂಬುದಾಗಿ ಸ್ವಯಂ ತಾನೇ ಶ್ರುತಿ ಹೇಳಿರುತ್ತೆ. ಉಪಾಯ ಮಾಡಿಕೊಳ್ಳೋದು ಅನ್ನೋದನ್ನ ತಾನೇ ಹೇಳಿರುತ್ತದೆ. ಸ್ವಯಮೇವ ಅಬ್ರವೀತ್, ಖುದ್ದಾಗಿ ತಾನೇ ಹೇಳ್ತಾ ಇದೆ. ತ್ಯಾಗ ಮಾಡೋದು ಮುಂದೆ ಮಾಡಿಕೊಂಡು ತ್ಯಾಗ ಮಾಡೋದು ಮುಂದೆ ಮಾಡಿಕೊಂಡು ಉಪಾಯವಾಗಿ ಆ ತ್ಯಾಗವನ್ನೇ ಉಪಾಯವಾಗಿ ಆತ್ಮವಿಜ್ಞಾನಿ ಆಯ್ತಾ. ಆತ್ಮನ ಅರಿಯುವ ವಿಷಯದಲ್ಲಿ ತ್ಯಾಗ ಮಾಡೋದನ್ನು ಮುಂದೆ ಮಾಡಿಕೊಂಡು ಅಂತ ಮುಂಚೆ ಬರ್ಕೊಂಡಿದ್ದೀರಾ. ತ್ಯಾಗ ಮುಂದೆ ಮಾಡಿಕೊಂಡು ನಡೆಯುವುದೇ ಉಪಾಯವೆಂಬುದಾಗಿ ಶ್ರುತಿಯು ತಾನೇ ಹೇಳಿರುತ್ತದೆ. ಚೂರ ಅಂದಾಗಲೇ 200 ಶ್ಲೋಕ ದಾಟ್ಬಿಟ್ವಿ ನಾವು. 200 ಹೋಗದೆ 216. ಇನ್ನೊಂದು 2 ತಿಂಗಳು ಹೇಳ್ಬಿಟ್ರೆ ಮುಗ್ದೇ ಹೋಗ್ಬಿಡುತ್ತೆ ಸಂಬಂಧ ಆರ್ಥಿಕ. 60 ದಿವಸಕ್ಕೆ 60 ದಿವಸಕ್ಕೆ ಆಗಲ್ಲ, 3 ತಿಂಗಳು ಆಗ್ಬೇಕು. 90 ದಿವಸಕ್ಕೆ 900 ಆಯ್ತು. 900 ಆಗ್ಬಿಡ್ತೀನಿ. ಇನ್ನು 216 1100 ದಿವಸಗಳು ಇರೋದು. 3 ತಿಂಗಳು ಯಾವಾಗ ಆಶೆ ಕಾರ್ತಿಕ ಮಾರ್ಗಶಿರ ಪುಷ್ಯ ಸಂಕ್ರಾಂತಿ ಹಬ್ಬಕ್ಕೆ ಇದು ಮುಡಿಯುತ್ತಪ್ಪ ಸಂಬಂಧ ಆರ್ಥಿಕ. ಆಮೇಲೆ ಶುರು ಆಗತ್ತೆ ಬೃಹದ್ವಾರ್ಷಿಕ. ಪೂರ್ತಿ ಇದೆ. ನಾನು ಇದು ಮಾಡಿದ ಪೂರ್ತಿ ಇದರಲ್ಲಿ ಅದರಲ್ಲಿ ಸಂಬಂಧ ಆರ್ಥಿಕ ಮಧುಕಾಂಡ ಇದೆ, ಇನ್ನೊಂದ್ರಲ್ಲಿ ಮುನಿಕಾಂಡ ಇದೆ. ನನಗೆ ಮೊನ್ನೆ ಒಂದು 2,000 ರೂಪಾಯಿ ಕೊಟ್ಟು 4,000 ರೂಪಾಯಿ ಕೊಟ್ಟು 5 ವಾಲ್ಯೂಮ್ ಪ್ರಿಂಟ್ ಇದು ಮಾಡಿಸ್ಬಿಟ್ಟೆ. ಪ್ರಿಂಟ್ಔಟ್ ತೆಗೆಸ್ಕೊಂಡ್ಬಿಟ್ಟೆ, ಬೈಂಡಿಂಗ್ ಮಾಡಿಸ್ಕೊಂಡ್ಬಿಟ್ಟೆ. ಭಾಳ ಚೆನ್ನಾಗಿದೆ ಸಂಸ್ಕೃತದ್ದು. ಅದನ್ನೇ ಇವಾಗ ನಮ್ಮ ಕಿರಣ್ 2,000 ರೂಪಾಯಿಗೆ ಮಾಡಿಸ್ತಾ ಇದ್ದಾರೆ, 1,800 ರೂಪಾಯಿಗೆ 5 ವಾಲ್ಯೂಮ್ಗೆ. ಫೋಟೋ ಅದೇ చైనా ఫోన్లో చెయ్యా ఎప్పటికీ శ్రమ పోటానికి అనిపడకు అదేనండి ఎందుకని పంపిಲ್ಲ ಹೌದಾ ಯಾಕೆ ಸೇವ್ ಮಾಡಿಸ್ಕೋಬೇಕು ಯಾಕೆ ಎಲ್ಲಕ್ಕೂ ರಾಮ ಹಾಕ್ಬಿಟ್ಟಿದೆ ಅಲ್ಲ ಸೇವ್ ಮಾಡ್ಬೇಕು ಒಂದು ಆಂಜನೇಯ ಒಂದು ಸುಬ್ರಹ್ಮಣ್ಯ ಒಂದು ದತ್ತಾತ್ರೇಯ ಗಣಪತಿ ಓ ಹಾಗೆ ಕಮಾನ್ ಸರ್ ಅಡ್ವಾಂಟ್ ಅದೇ ಅವಳ ಮುಂದಕ್ಕೆ ಶಾಂತೋದಾಂತನು ತಥಾ ಹಾಗೆಯೇ ಶ್ರುತಿಹೀನ ವೇದವು ಶಾಂತೋದಾಂತನಾಗಿರು ಎಂಬುದಾಗಿ
ಆತ್ಮವಿಜ್ಞಾನಕ್ಕೆ ಎಲ್ಲಾ ಕರ್ಮವನ್ನು ಬಿಡೋದು ಅನ್ನೋದನ್ನು ಮುಂದೆ ಮಾಡಿಕೊಳ್ಳೋದು ಉಪಾಯ ಎಂಬುದಾಗಿ ತಾನೇ ಹೇಳ್ತಾ ಇದೆ. ಒಂದ್ ಕಡೆ ಸನ್ಯಾಸ, ಇನ್ನೊಂದ್ ಕಡೆ ಶಮದಮ. ಮನಸ್ಸಿಗೆ ಸನ್ಯಾಸಿದ್ದೇ ಧರ್ಮ ಶಮದಮ. ಸನ್ಯಾಸಿ ಶಮದಮ ಸನ್ಯಾಸಿಗೆ ಅಗ್ನಿಹೋತ್ರ ಗೃಹಸ್ಥ ಧರ್ಮವ, ಶಮದಮ ಅದು ಸನ್ಯಾಸಿ ಧರ್ಮ. ಅದು ಪ್ರವೃತ್ತಿ ಲಕ್ಷಣೋ ಯೋಗೋ ಜ್ಞಾನಂ ಸನ್ಯಾಸ ಲಕ್ಷಣಂ. ತಸ್ಮಾ ಜ್ಞಾನಂ ಪುರಸ್ಕೃತ್ಯ ಸನ್ಯಸೇದಿಹ ಬುದ್ಧಿಮಾನ್. ಸನ್ಯಸೇದ್ ಯೋಗ ಅಂದ್ರೆ ಕರ್ಮ ಅಂತ ಅರ್ಥ. ಕರ್ಮವು ಪ್ರವೃತ್ತಿ ಲಕ್ಷಣವಾಗಿದೆ, ಜ್ಞಾನ ನಿವೃತ್ತಿ ಲಕ್ಷಣ ಸನ್ಯಾಸ ರೂಪವಾಗಿದೆ. ಯೋಗ ಅಂದ್ರೆ ಕರ್ಮ ಅಂತ, ಅದು ಪ್ರವೃತ್ತಿ ಲಕ್ಷಣ. ಲಕ್ಷಣ ಅಂದ್ರೆ ಡೆಫಿನೇಷನ್, ಮುಂದುವರಿಯೋದು. ಕರ್ಮವು ಪ್ರವೃತ್ತಿ ರೂಪವಾಗಿದೆ, ಜ್ಞಾನವು ಸನ್ಯಾಸ ರೂಪವಾಗಿದೆ. ಆದ್ದರಿಂದ ಇಲ್ಲಿ ಬುದ್ಧಿವಂತನಾದವನು ಜ್ಞಾನವನ್ನು ಮುಂದೆ ಮಾಡಿಕೊಂಡು ಎಲ್ಲನೂ ಸನ್ಯಾಸ ಬಿಟ್ಬಿಡ್ಬೇಕು. ಆತ್ಮಜ್ಞಾನ ಮುಂದೆ ಮಾಡಿಕೊಂಡು ಸನ್ಯಾಸಿಯಾಗಿ ಆತ್ಮನ್ಯವಾತ್ಮಾನಂ ಪಶ್ಯೇ ಸರ್ವಮಾತ್ಮಾನಂ ಪಶ್ಯೇ ಆತ್ಮಚಿಂತೆ ಮಾಡ್ತಾ ಕೂತ್ಕೊಳ್ಬೇಕು. ಅದು ಬುದ್ಧಿವಂತ ಲಕ್ಷಣವಂತೆ. ಏನಪ್ಪಾ ಯಾವ್ದಪ್ಪ ಬುದ್ಧಿವಂತ ಲಕ್ಷಣ? ಸನ್ಯಾಸ ಮಾಡೋದ. ಬುದ್ಧಿಮಾನ್ ಇಹ ಸನ್ಯಾಸೇ, ಬುದ್ಧಿವಂತನಾದವನು ಸನ್ಯಾಸ ಮಾಡ್ತಾನೆ, ಮಾಡಬೇಕು. ಬುದ್ಧಿ ಲಕ್ಷಣವೇ ಅದು ಅಂತ ಇದ್ದಾರೆ. ಇವಾಗ ಬುದ್ಧಿವಂತ ಲಕ್ಷಣ ಏನು ಹೇಳೋ? ಸನ್ಯಾಸ ಮಾಡಿದಾನೆ. ಈಸ್ ವೆರಿ ನೈಸ್, ವೈಸ್ ಅಂಡ್ ನೈಸ್, ವೈಸ್ ಮ್ಯಾನ್. WISE, ವೈಸ್ ಮ್ಯಾನ್, ನೈಸ್ ಮ್ಯಾನ್. SE ವೈಸ್, ಅವನು ವೈಸ್ ಮ್ಯಾನು. ಇನ್ನೊಂದು ನೈಸ್ ಮ್ಯಾನು ಆಗ್ತದೆ. ನಮ್ ಸರಿಯಕಬ್ಬಲ್ಲಿ ಹತ್ತಾ ಇದ್ದಾರೆ. VICE ಅದು ವಿ ಅದು ದುಶ್ಚಟ. ಇನ್ನು ವೈಸ್ ಅಂಡ್ ಡೈಸ್ ಅಂತ ಬೇರೆ ಇದೆಯಲ್ಲ, ವೈಸ್ ಅಂಡ್ ಡೈಸು ಇದು ಮಾಡ್ತಾರ. ವೈಸ್ ಅಂಡ್ ಡೈಸ್ ಅದು ಬೇರೆ ವಯಸ್ಸು. ಆ ವಯಸ್ಸು ಬೇರೆ, ಈ ವಯಸ್ಸು ಬೇರೆ, WISE ಬೇರೆ, ಎಲ್ಲ ವಯಸ್ಸು ಅಂತ ಅಂತಾರೆ. ಏನ್ ಅದು ಇಂಗ್ಲೀಷ್. ಅದು ಕಂಗ್ಲೀಷು. ಕಂಗ್ಲೀಷಿಗೂ ಇಂಗ್ಲೀಷಿಗೂ ವ್ಯತ್ಯಾಸ ಏನೋ? ಕಂಗ್ಲೀಷ್ ಅಂದ್ರೆ ಕನ್ನಡ ಮಿಕ್ಸಪ್ ಆದ ಇಂಗ್ಲೀಷಾ? ಕನ್ನಡ ಮಿಕ್ಸಪ್ ಆದ ಇಂಗ್ಲೀಷ್ ಕಂಗ್ಲೀಷ್ ಅಂತಂದ್ರೆ ಗುರಿ ಮಾಡ್ಕೊಂಡು ಅಂತ ಏನ್ ಮಾಡಿದಾರೆ? ರಕ್ಷಕರನ್ನು ಪುರಸ್ಕರ. ಬರ್ಕೊಳ್ಳಿ, ಕರ್ಮವು ಪ್ರವೃತ್ತಿ ರೂಪವಾಗಿರುತ್ತದೆ, ಜ್ಞಾನವು ಸನ್ಯಾಸ ರೂಪವಾಗಿರುತ್ತದೆ. ಕರ್ಮ ಪ್ರವೃತ್ತಿ ಲಕ್ಷಣ, ಜ್ಞಾನ ಸನ್ಯಾಸ ಲಕ್ಷಣ. ಆದ್ದರಿಂದ ಇಲ್ಲಿ ಬುದ್ಧಿವಂತನಾದವನು ಜ್ಞಾನವನ್ನು ಮುಂದೆ ಮಾಡಿಕೊಂಡು ಸನ್ಯಾಸ ಮಾಡಬೇಕು. ಆದ್ದರಿಂದ ಇಲ್ಲಿ ಬುದ್ಧಿವಂತನಾದವನು ಕಿಂಕುರ್ಯ ಮುಂದೆ ಮಾಡಿಕೊಂಡು ಎಲ್ಲವನ್ನೂ ಸನ್ಯಾಸ ಮಾಡಬೇಕು. ಮುಕ್ತೇಶ್ಚ ಬಿಭ್ಯತೋ ದೇವ ಮೋಹೇನಾಪಿ ದುರ್ನರಾನ್ ತತಸ್ಥೆ ಕರ್ಮಸು ಯುಕ್ತ ಪ್ರಾವರ್ತಂತ ವಿಚಕ್ಷಣಾಃ. ಅವಿಚಕ್ಷಣಾಃ. ದೇವತೆಗಳು ಮುಕ್ತಿಯ ಜಾಗದಿಂದ ಹೆದರುಗೊಂಡವರಾಗಿದ್ದಾರೆ. ದೇಹ ಪಂಚಮಿ ಮುಕ್ತಿ ನಿಮಿತ್ತದಿಂದ ಮುಕ್ತಿ ದಶೆಯಿಂದ ಹೆದರುಗೊಂಡವರಾಗಿ ಎಲ್ಲಿ ಮುಕ್ತಿ ಪಡ್ಕೊಂಡ್ಬಿಡ್ತಾರೋ ಈ ಮನುಷ್ಯರಲ್ಲ, ಎಲ್ಲಿ ಜ್ಞಾನ ಪಡ್ಕೊಂಡ್ಬಿಟ್ಟು ಮುಕ್ತರಾಗ್ಬಿಡ್ತಾರೋ ಅಂತ ಹೆದರುಕೊಂಡು
ಮೋಹೇನ ಅಪಿದಧು ಮೋಹ ಕೊಟ್ಟು ವಿಷ ಕೊಟ್ಟು ಇವರಿಗೆ ಹೆಂಡತಿ ಮೋಹ, ಮಕ್ಕಳ ಮೋಹ, ದುಡ್ಡು ಮೋಹ, ಗಂಡನ ಮೋಹ, ಮನೆ ಮೋಹ, ಮಠ ಮೋಹ, ವಿಷ ಮೋಹ ಕೊಟ್ಟು ದೇವತೆಗಳು ಇಂದ್ರಿಯಗಳು ಅಂತ ಇಂದ್ರಿಯಗಳು ಇವ್ರು ಎಲ್ಲಿ ಆತ್ಮಜ್ಞಾನ ಮಾಡ್ಕೊಂಡ್ಬಿಡ್ತಾರೋ ಈ ಜೀವಪ್ಪ ಅಂತ ಅಂದ್ಕೊಂಡು ಪ್ರಪಂಚ ಕಡೆಗೆ ಹಾಕೊಂಡು ಹೋಗಿ ಮೋಹ ಉಂಟು ಮಾಡಿ ಇವರಿಗೆ ಜ್ಞಾನವನ್ನು ಮುಚ್ಚಾಕ್ಬಿಟ್ರು. ಅದರಲ್ಲಿ ಕರ್ಮದಲ್ಲಿ ಉತ್ಸುಕ್ತರಾಗಿ ಉದ್ಯುಕ್ತ ಆದರೆ ಸಂಭ್ರಮಶೀಲರಾಗಿ ಅವಿಚಕ್ಷಣ ಅಲ್ವಾ ಮೋಹ ಮಾಡ್ಬಿಟ್ಟು ಮೋಹ ಮಾಡ್ಬಿಟ್ರು. ಏನ್ ಮೋಹ ಮಾಡ್ಕೊ ಎಲ್ಲಿ ಜ್ಞಾನ ನಾಗರಾಜ್ ಏನ್ ಮೋಹ ಮಾಡ್ಕೋ ಅಂತಾರಲ್ಲ ಅಲ್ವಾ? ಇದು ದೇವತೆಗಳ ಕೆಟ್ಟ ಬುದ್ಧಿ ಅಲ್ವಾ ಗುರುಗಳೇ? ಅದಕ್ಕೆ ದೇವತೆಗಳನ್ನ ಇಂದ್ರಿಯಗಳು ಕೆಲಸ ಮಾಡ್ಬಿಟ್ನಲ್ಲ. ಅಲ್ಲ, ಏನಾದ್ರೂ ಆಗ್ಲಿ ದೇವತೆಗಳಿಗೆ ಈ ತರ ಬುದ್ಧಿ ಇದ್ರೆ ಅವ್ರ ದೇವತೆಗಳು ಹೇಗಾದ್ರು ಅಂತ ಅಲ್ಲ, ಅಂತ ದೇವತೆಗಳನ್ನ ಆರಾಧನೆ ಮಾಡಿ ಈ ಕಡೆ ಬರ್ರಿ ಅಂತ ಹೇಳಕ್ಕೆ. ದೇವತೆ ಆರಾಧನೆ ಮಾಡಿದ್ರೆ ಅವ್ರು ನಿಮ್ಮನ್ನ ಬಿಟ್ಟು ಬಿಡ್ತಾರೆ, ದೇವತೆ ಆರಾಧನೆ ಮಾಡದೆ ಹೋಗ್ಬೇಡಿ ಅನ್ನೋಕ್ಕೋಸ್ಕರ ಇದು ಅಲ್ಲ. ಆ ತರವೇ ಹೇಳ್ಬೇಕಾಗಿತ್ತು ಪಾಪ. ದೇವತೆಗಳನ್ನು ಬೈದು ಹೀಗೆ ಅಲ್ಲ. ಅದ್ರ ಶಂಕರಾಚಾರ್ಯ ಕಾಕ್ವಾ ಏತದ್ದರ್ಶಿ. ಕಾಕು ಅಂದ್ರೆ ಧ್ವನಿ. ಅಲ್ಲಿ ದೇವತೆಗಳು ಮುಚ್ಚಕ್ಬಿಡಿ. ಯಾಕಪ್ಪ ಅಂದ್ರೆ ಅವ್ರು ತಮ್ಮನ್ನ ನಾವು ಕೊಟ್ಟಿದ್ವಿ ಹೆಂಡತಿ ಮಕ್ಕಳು ಮನೆ ಮಠ, ನಮ್ಮನ್ನ ಮರ್ತ್ಬಿಟ್ಟು ಮೋಕ್ಷಕ್ಕೆ ಹೋಗ್ತೀಯಾ? ನಮ್ಮನ್ನ ಗೇಯಿ, ನಮಗ್ ಕೆಲಸ ಮಾಡು, ನಮ್ಮನ್ನ ಆರಾಧನೆ ಮಾಡು, ಆಮೇಲೆ ನಾವು ಬಿಟ್ಕೊಡ್ತೀವಿ ಅಂತ ಅದೊಂದು ಅರ್ಥ ಮಾಡಿದ್ದಾರೆ. ಅದು ತಪ್ಪೆ. ಯಾರು ಡಿಸ್ಟ್ರಾಕ್ಟ್ ಮಾಡ್ತಾರೋ, ಡಿಸ್ಟ್ರಾಕ್ಟ್ ಅಂದ್ರೆ ದಾರಿ ಬಿಡಿಸ್ತಾರೋ, ಅವರ ದಾರಿ ಬಿಡಿಸೋರೆಲ್ಲ ಕೆಟ್ಟವ್ರೆ, ದುಸ್ಸಂಗ ಅದು. ಅದು ಸಾಮಾನ್ಯ ಅರ್ಥ. ಇಲ್ಲಿ ದೇವ ಅಂದ್ರೆ ಈ ಚಕ್ಷುರಾದಿ ಇಂದ್ರಿಯಗಳು ಎಲ್ಲಿ ಇವನು ಮುಕ್ತನಾಗ್ಬಿಡ್ತಾನು ಅಂತ ಹೇಳಿ ಸಿನಿಮಾ ಹೋಗೋ, ಹೋಟ್ಲಿಗೆ ಹೋಗೋ, MG ರೋಡ್ ತಿರ್ಗಕ್ ಹೋಗೋ, ಹೊರಗಡೆ ಹೋಗೋ ಅಂತೇಳಿ, ಸ್ಪೀಟ್ ಆಡೋ ಅಂತ ಹೇಳಿ, ಕ್ರಿಕೆಟ್ ಮ್ಯಾಚು ಪಾಕಿಸ್ತಾನ ಅಲ್ಲ ಗುರುಗಳೇ, ಗೋಲಕವಾದ ಕಣ್ಣು ಏನೂ ಮಾಡಲ್ಲ. ಅದರಲ್ಲಿ ಅಧಿದೇವತೆಯಾದ ದೇವತೆಗಳೇ ಇದನ್ನ ಮಾಡಿಸೋದು. ಇವನ ಆಸೆ, ಇವನು ಆಸೆ ಹಿಂದೆ ಟಕ್ಕಾಯ್ ತನ್ನ ಆಸೆ ಹೇಳ್ಕೊಳ್ಳಲ್ಲ. ಇವನ ಆಸೆಯಿಂದ ಆಗ್ತಾ ಇರೋದನ್ನ ದೇವತೆಗಳು ಮಾಡುದು ಒಂದು ಆರೋಪ ಅಷ್ಟೇ ಹೊರತು ದೇವತೆಗಳು ಏನ್ ಮಾಡ್ತಾರೆ ಆದ್ರೆ ಅವ್ರ ಮೇಲೆ ಆರೋಪ ಯಾರು ಮಾಡಬಾರ್ದು. ಮಾಡ್ಬೇಕು. ನಿಮ್ಗೆ ಕನ್ಸೆಷನ್ ಕೊಡೋಕೆ ನೋಡ್ರಿ, ನಿಮ್ಗೆ ಏನ್ ತಪ್ಪಲ್ಲ ಕಣ್ರಿ, ದೇವತೆ ಮಾಡಿದ್ದಾರೆ, ಈಗ ತಿರ್ಕೊಳ್ರಿ ಆಗತ್ತೆ, ನಿಮ್ಗನ್ನೇ ಎನ್ಕರೇಜ್ ಮಾಡಕ್ ಮಾಡಿರೋ ಹೇಳಿರೋದು ಅಷ್ಟೇ. ಅಂದ್ರೆ ದೇವತೆಗಳು ಅಡ್ಡಿ ಹೊಡ್ತಾರೆ. ಈ ದೇವೇಂದ್ರ ಎಷ್ಟು ಅಲ್ವಾ? ದೇವೇಂದ್ರ ಬಂದು ರಂಬೆ ಉಳಿಸಿ ಕಳ್ಸಿಕೊಟ್ಟು ಹೆಂಗ್ ಮೋಸ ಮಾಡ್ತಾನೆ ಅಲ್ವಾ? ದೇವೇಂದ್ರ ಯಾಕೆ ಹಿಂಗ್ ಮಾಡ್ತಾನೆ ತೇಜು? ಏನಾಯ್ತು ಅವನಿಗೆ? ಸಣ್ಣ ಮಕ್ಕಳು ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಕಲ್ಲು ತಪ್ಪು ಮಾಡಿದೆ, ಆ ಕಲ್ಲು ಹೊಡಿಯೋಣ ಎರಡು ಅಂತ ಕಲ್ಗೆ ಹೊಡೆದಂಗ್ ಮಾಡಿ ಮಕ್ಕಳನ್ನ ಸಮಾಧಾನ ಮಾಡ್ತೀವಲ್ಲ ಹಂಗೆ. ಕರೆಕ್ಟ್ ಮಾತು. ಹೌದು, ನಿಜವಾಗಿ ನಮ್ ತಪ್ಪ, ಅದು ನಮ್ ತಪ್ಪು ಅಂತ ಹೇಳ್ಬಾರ್ದು ಅಂತ ಹೇಳಿ ಆ ದೇವತೆಗಳನ್ನ ಹಾಕ್ತಾ ಇದೆಯೇ ಹೊರತು ಈ ಕಲ್ ತಪ್ಪು ಹೇಳಿದ್ರೆ ಕಲ್ಲು ಎಡುತ್ತಾ ಹಠ ಕಲ್ಲಿಗೆ ಏನು ಕಲ್ಗೆ ಹಠ ಮಾಡ್ಬಿಟ್ರೆ ಮುಚ್ಚಾಕ್ಬಿಟ್ರು. ಇನ್ನು ಶ್ಲೋಕ ಹೇಳಿ ಬಿಡ್ಲಿಲ್ಲ ಅವರು. ಓಹೋ, 35 ಆಗಿಲ್ಲ. ಅಲ್ಲಿ ಬರುವಾಗ ಆಗಿಲ್ಲ, ಇಲ್ಲಿ 1 ನಿಮಿಷ 35 ಬಿಡ್ತಾನೆ. ಅಲ್ಲ 35 ಆಗಿಲ್ಲ, 35 ಅಂತಾನೆ.